ನಾವು ಕೊಲೋಸೆ ಪತ್ರಿಕೆಯನ್ನು ಧ್ಯಾನ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡುವ. ಕೊಲೋಸೆ 1ನೇ ಅಧ್ಯಾಯ, ಐ ಥಿಂಕ್ ನಾನು 1ನೇ ಅಧ್ಯಾಯ ಮುಗಿಸಿದೆ ಅಂತ ಕಾಣಬೇಕು. ಕಳೆದ ಬಾರಿ ನಾವು ಆತನನ್ನು ಪ್ರಸಿದ್ಧಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯಾಸ ಪಡುತ್ತಿದ್ದೇವೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ಸೊ ಈ ವಾಕ್ಯ ಭಾಗವನ್ನು ನಾವು ಕಳೆದ ಬಾರಿ ಮುಗಿಸಿದ್ವಿ. ಹೇಗೆ ಅಪೊಸ್ತಲನಾದ ಪೌಲ ದೇವರ ವಾಕ್ಯದ ವಿಷಯದಲ್ಲಿ ಉಪದೇಶವನ್ನು ಮಾಡುತ್ತಾ ಸಭೆಯನ್ನು ಕ್ರಿಸ್ತನ ಮುಂದೆ ಪರಿಪೂರ್ಣರಾಗಿ ನಿಲ್ಲಿಸಬೇಕು ಎಂಬ ಸೇವೆಯನ್ನು ಮಾಡ್ತಾ ಇದ್ದಾನೆ, ಅದರಲ್ಲಿ ನಿರತನಾಗಿದ್ದಾನೆ, ಅದರಲ್ಲಿ ಆಸಕ್ತನಾಗಿದ್ದಾನೆ. ಅದನ್ನು ಮತ್ತೆ ಹೇಗೆ ಮಾಡ್ತಾನೆ, ಸೊ ಪವಿತ್ರಾತ್ಮನ ಬಲದಿಂದಲೇ ಮಾಡ್ತಾನೆ ಎಂಬುದಾಗಿ. ಓಕೆ, ಸೊ ನಾವು ಇವತ್ತು 2ನೇ ಅಧ್ಯಾಯಕ್ಕೆ ಹೋಗುವ. ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂಬ ಎಚ್ಚರಿಕೆ. ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂಬ ಎಚ್ಚರಿಕೆ. ಸೊ ಅಲ್ಲಿ ನಾವು ಆರಂಭ ಮಾಡಲಿಕ್ಕಿದ್ದೇವೆ. ಸೊ ಅದಕ್ಕಿಂತ ಮೊದಲು ಇವತ್ತು ಬೆಳಿಗ್ಗೆ ನನ್ನ ಒಳಗೆ ಒಂದು ದೇವರು ಪ್ರಾರ್ಥನೆ ಬಗ್ಗೆ ಒಂದು ವಿಷಯವನ್ನು ಮಾತನಾಡಿದ್ರು. ಅದು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಬೇಕಂತ ನಾನು ಬಯಸ್ತೇನೆ. ಸೊ ನಾನು ಹೀಗೆ ಮೆಡಿಟೇಟ್ ಮಾಡ್ತಾ ಇದ್ದೆ. ಸೊ ಆಗ ಈಗ ಭೂಮಿಯಲ್ಲಿ ಹೇಗೆ ಅಂದರೆ, ಭೂಮಿಗೆ ಬೆಳಕು ಕೊಡಲಿಕ್ಕೆ ದೇವರು ಸೂರ್ಯನನ್ನು ಇಟ್ಟಿದ್ದಾರೆ. ಸೂರ್ಯ ಬೆಳಕು ಕೊಡ್ತದೆ. ಹೇಗೆ ಬೆಳಕು ಕೊಡ್ತದೆ ಅಂತ ಹೇಳಿದ್ರೆ, ಎಷ್ಟು ಲೈಟ್ ಹಾಕಿದ್ರು ಅಷ್ಟು ಬೆಳಕು ಬರ್ಲಿಕ್ಕಿಲ್ಲ, ಅಷ್ಟು ಬೆಳಕು ಕೊಡ್ತದೆ. ಕರೆಕ್ಟ್ ಅಲ್ವಾ? ಸೊ ಬೆಳಗಿನ ಸಮಯದಲ್ಲಿ ಅಂದ್ರೆ ಬೆಳಕಿರುವ ಸಮಯದಲ್ಲಿ ಎಷ್ಟು ಬೆಳಕಿರ್ತದೆ ಅಂತ ಹೇಳಿದ್ರೆ ಯಾವುದು ಕೂಡ ಅದಕ್ಕೆ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈಗ ರಾತ್ರಿಗೆ ಟ್ಯೂಬ್ ಲೈಟ್ ಎಲ್ಲ ರೋಡ್ ಸ್ಟ್ರೀಟ್ ಲ್ಯಾಂಪ್ ಹಾಕಿದ್ರು ಕೂಡ ಅಷ್ಟು ಬೆಳಕಾಗುದಿಲ್ಲ. ಆದ್ರೆ ದೇವರು ಹೇಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೂರ್ಯ ಇಡೀ ಭೂಮಿಗೆ ಬೆಳಕು ಕೊಡ್ಲಿಕ್ಕೆ ಅಷ್ಟು ಶಕ್ತರಾಗಿದ್ದಾನೆ. ಭೂಮಿಗಿಂತ ಎಷ್ಟು ದೊಡ್ಡದಿದೆ ಭೂಮಿ. ಆದ್ರೆ ದೇವರು ಆ ಸೂರ್ಯ ಬೆಳಕು ಕೊಡುದು ಸಹ ಭೂಮಿಗೆ ಎಟ್ ಎ ಟೈಮ್ ಎಲ್ಲಾ ಕಡೆಗೆ ಬೆಳಕು ಕೊಡ್ಲಿಕ್ಕೆ ಆಗುದಿಲ್ಲ. ನೋಡಿದ್ರೆ ಎಲ್ಲಾ ಕಡೆ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಕೊಡುವಾಗ ಇಡ್ಬೋದಿತ್ತು. ಭೂಮಿಯನ್ನು ಫ್ಲಾಟ್ ಮಾಡ್ತಿದ್ರೆ, ರೌಂಡ್ ಅಲ್ಲದ್ರೆ ಫ್ಲಾಟ್ ಮಾಡ್ತಾ ಇದ್ರೆ ಎಲ್ಲಾ ಕಡೆಗೆ ಒಂದೇ ಟೈಮ್ ನಲ್ಲಿ ಬೆಳಕು ಬರುವಾಗೆ ಮಾಡಬಹುದಿತ್ತು. ಆದ್ರೆ ದೇವರು ಹಾಗೆ ಮಾಡಲಿಲ್ಲ. ದೇವರು ಏನ್ ಮಾಡಿದ್ದಾರೆ ಅಂದ್ರೆ 24 ಗಂಟೆಯಲ್ಲಿ ಕೆಲವೊಂದು ಕಡೆಗೆ ಮಾತ್ರ ಬೆಳಕು, ಕೆಲವೊಂದು ಕಡೆಗೆ ಕತ್ತಲಿರುವ ಹಾಗೆ ಮಾಡಿದ್ದಾರೆ. ಓಕೆ, ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕಡೆಗೆ ಕತ್ತಲೆ ಆಗುವಾಗ ಒಂದು ಕಡೆಗೆ ಬೆಳಕು ಹಾಗೆ ಇಟ್ಟಿದ್ದಾರೆ. ಫ್ಲಾಟ್ ಇಡ್ತಿದ್ರೆ ಏನಾಗ್ತಿತ್ತು, ಜನ ರೆಸ್ಟ್ ಮಾಡ್ಲಿಕ್ಕೆ 12 ಗಂಟೆ ಆಫ್ ಮಾಡ್ಬೇಕಾಗಿತ್ತು ಟ್ಯೂಬ್ ಲೈಟ್, ರೆಸ್ಟ್ ಮಾಡ್ಲಿಕ್ಕೆ. ಓಕೆ, ಆಗ ಏನಾಗ್ತಿತ್ತು ಅಂತ ಹೇಳಿದ್ರೆ ದಿನದ 24 ಗಂಟೆಯಲ್ಲಿ 12 ಗಂಟೆ ಮಾತ್ರ ಜನರ ಎಚ್ಚರ ಇರ್ತದೆ, 12 ಗಂಟೆ ಎಲ್ಲರೂ ಮಲಗ್ತಾರೆ. ಓಕೆ, ಸೊ ದೇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 24 ಗಂಟೆಯಲ್ಲಿ ಇಡೀ ಲೋಕದಲ್ಲಿ ಯಾರಾದ್ರೂ ಎಚ್ಚರ ಇರಲೇಬೇಕು. ಅರ್ಥ ಇದೆ ನಿಮ್ಗೆ? ಎಲ್ಲರೂ ಮಲಗಬಾರ್ದು. ಸೊ 24 ಅವರ್ ಶಿಫ್ಟ್ ದೇವರು ಮಾಡ್ತಾ ಇದ್ದಾರೆ. 24 ಗಂಟೆಯ ಶಿಫ್ಟ್ ಕೇಳಿದ್ದೀರಾ ನೀವು? 24 ಅವರ್ನ ಶಿಫ್ಟ್ ಅನ್ನು ದೇವರು ಮಾಡ್ತಾ ಇದ್ದಾರೆ ಭೂಮಿಯಲ್ಲಿ. ಓಕೆ, ಸೊ ಭೂಮಿ ಏನು? ನಾವು ಯಾರು ಇಲ್ಲಿ? ದೇವರ ಜೊತೆ ಕೆಲಸದವರು. ಓಕೆ, ಸೊ ಎಲ್ಲರೂ ಮಲಗಲಿಕ್ಕಿಲ್ಲ. ಯಾವುದೊಂದು ಭಾಗದಲ್ಲಿ ಯಾರಾದ್ರೂ ಎಚ್ಚರ ಇರಲೇಬೇಕು. ಓಕೆ, ಹಾಗೆ ದೇವರು ಇದನ್ನು ಆಪರೇಟ್ ಮಾಡ್ತಾ ಇದ್ದಾರೆ. 24 ಗಂಟೆ ಶಿಫ್ಟ್ ಕಂಟಿನ್ಯೂ ಇರಬೇಕು ಹಾಗೆ. ಸೊ ಈಗ ವಿಷಯ ಏನಂತ ಹೇಳಿದ್ರೆ, ದೇವರು ಇದನ್ನು ಹೇಗೆ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜವಾಬ್ದಾರಿ ಏನಂದ್ರೆ ಪ್ರೇಯರ್ ಮಾಡುವಾಗ ನಾವು ಎಚ್ಚರ ಇರುವಾಗ ನಾವು ಏನು ಒಂದು ಪ್ರೇಯರ್ನಲ್ಲಿ ಇನ್ಕ್ಲೂಡ್ ಮಾಡ್ಬೇಕಂದ್ರೆ, ಯಾರೆಲ್ಲ ಈಗ ಮಲಗಿದ್ದಾರೋ ಅವರನ್ನು ದೇವರ ನಿಮ್ಮ ಹಸ್ತದಲ್ಲಿ ಸುರಕ್ಷಿತವಾಗಿ ಇಡಿ. ಅರ್ಥ ಆಯ್ತಲ್ಲ ನಿಮ್ಗೆ? ಸೊ ದಟ್ ದ ಪ್ರೇಯರ್ ಇಸ್ ಕಂಟಿನ್ಯೂ. ಪ್ರಾರ್ಥನೆ ಕಂಟಿನ್ಯೂ ಆಗಿ ಈ ಲೋಕವನ್ನು ಆಳ್ತಾ ಇರ್ತದೆ. ಈಗ ಅಂಧಕಾರದ ಶಕ್ತಿಗಳು ಅಂತ ಹೇಳ್ತೇವೆ, ಅಂದ್ರೆ ಕತ್ತಲೆಯ ಶಕ್ತಿಗಳು ರಾತ್ರಿ ಜಾಸ್ತಿ ವರ್ಕ್ ಆಗ್ತದೆ. ಯಾಕೆ ವರ್ಕ್ ಆಗ್ತದೆ? ಪ್ರೇಯರ್ನ ಅಪೋಸಿಷನ್ ಇಲ್ಲ, ಮಲಗಿದ್ದಾರಲ್ಲ. ಪ್ರಾರ್ಥನೆಯ ಅದಕ್ಕೆ ಅಪೋಸಿಷನ್ ಇಲ್ಲ, ಅದಕ್ಕಾಗಿ ಆ ಟೈಮ್ನಲ್ಲಿ ಆ ಶಕ್ತಿಗಳು ಬಲವಾಗಿ ವರ್ಕ್ ಆಗ್ತದೆ. ಬಿಕಾಸ್ ನಮ್ಮ ಪ್ರಾರ್ಥನೆ ಏನಂದ್ರೆ ಅದನ್ನು ಹೊರಗೆ ಆಗ್ತದೆ, ಅಪೋಸ್ ಮಾಡ್ತದೆ. ಇದು ನಮ್ಗೆ ಗೊತ್ತಿಲ್ಲ, ನಮ್ಮ ಪ್ರಾರ್ಥನೆ ಎಷ್ಟು ಶಕ್ತಿ ಉಂಟಂತ ನಮ್ಗೇನೆ ಗೊತ್ತಿಲ್ಲ. ಇದು ಪೇತ್ರನ ಬಿಡಿಸ್ಲಿಕ್ಕೋಸ್ಕರ ಅವ್ರ ಮನೆಯಲ್ಲಿ ಪ್ರೇಯರ್ ಮಾಡಿದ್ರಲ್ಲ, ಪೇತ್ರ ಬಂದು ನಿಂತುಕೊಂಡು ಅವರಿಗೆ ಶಾಕ್ ಆಯ್ತು. ಅವ್ರಿಗೆ ಗೊತ್ತೇ ಇಲ್ಲ ಅವರ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇದೆ ಅಂತ. ನಾವು ಸಹ ಹಾಗೆ
ನಿಜವಾಗಿ ಸಹ ನಮಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ರಿಯಲಿ ನಮಗೆ ಗೊತ್ತಿಲ್ಲ ನಾವು ಮಾಡುವ ಪ್ರಾರ್ಥನೆಗಳು ಎಂತೆಲ್ಲ ಕಾರ್ಯಗಳನ್ನು ಇಡೀ ವರ್ಲ್ಡ್ ಅಲ್ಲಿ ಮಾಡ್ತಾ ಇದೆ ಅಂತ. ನೀವು ಇಲ್ಲಿ ಮಾಡುವ ಪ್ರಾರ್ಥನೆ ಜಗತ್ತನ್ನು ನಡುಗಿಸ್ತಾ ಇದೆ, ತಿರುಗಿಸ್ತಾ ಇದೆ. ನೀವು ಇಲ್ಲಿ ಪ್ರಾರ್ಥನೆ ಮಾಡ್ತಿರೋ ದೇವದೂತರು ಆಚೆ ಈಚೆ ಎಲ್ಲ ಹೊರಡ್ತಾ ಇದ್ದಾರೆ, ಅಮೆರಿಕಕ್ಕೆ, ಆಸ್ಟ್ರೇಲಿಯಾಕ್ಕೆ, ರಷ್ಯಾಕ್ಕೆ, ಆಫ್ರಿಕಾಕ್ಕೆ ಹೋಗಿ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ನಿಮಗೆ ಪರಲೋಕದಲ್ಲಿ ಸಿಗ್ತಾರೆ, ಅಲ್ಲೆಲ್ಲೂಯ್ಯ, ಅಲ್ಲಿ ಮೀಟ್ ಆಗ್ತಾರೆ. ಅದಕ್ಕೆ ದೇವರೇನು ಹೇಳುದಂದ್ರೆ, ನಾವು ಕಣ್ಣಿಗೆ ಕಾಣದ ಲೋಕದಲ್ಲಿ ಕೂಡಿಸಿಡ್ಬೇಕು. ಸೊ ಪರಲೋಕದಲ್ಲಿ ನಿಮಗೆ ತುಂಬಾ ಸರ್ಪ್ರೈಸ್ ಕಾದಿದೆ. ಆಮೇಲೆ ಹೇಳಿ, ತುಂಬಾ ದೇವರು ಸರ್ಪ್ರೈಸ್ ಮಾಡಿಬಿಡ್ತಾರೆ. ಆಕ್ಚುಲಿ ನಮ್ಮ ದೇವರೇನಂದ್ರೆ ಸರ್ಪ್ರೈಸ್ ಕೊಡುವ ದೇವರು. ನೀವು ಅಗ್ರಿ ಆಗ್ತೀರಾ? ನಾನು ಅಗ್ರಿ ಆಗ್ತೇನೆ. ಸಡನ್ಲಿ ಏನಾದರೂ ಒಂದು ಆಗುದು, ನಿಮಗೆ ಆಶ್ಚರ್ಯಚಕಿತರನಾಗಿ, ಒಂದು ನೀವು ಯೋಚಿಸೋದಕ್ಕಿಂತ ಎಷ್ಟೋ ದೊಡ್ಡದು, ಮತ್ತೆ ಯೋಚಿಸಿದ ಸಮಯದಲ್ಲಿ. ಅಲ್ಲೆಲ್ಲೂಯ್ಯ. ಸೊ ದೇವರಿಗೆ ಸರ್ಪ್ರೈಸ್ ಕೊಡುವುದಂದ್ರೆ ತುಂಬಾ ಇಷ್ಟ. ನಮಗೆ ಸಹ ಸರ್ಪ್ರೈಸ್ ಕೊಡುವುದಂದ್ರೆ ಇಷ್ಟ ಕೆಲವರಿಗೆ. ಆದ್ರೆ ನಮ್ಮ ಸರ್ಪ್ರೈಸ್ನಲ್ಲಿ ಕೆಲವರು ಸರ್ಪ್ರೈಸೇ ಆಗುವುದಿಲ್ಲ. ಅದು ನಮ್ಮ ಪ್ರಾಬ್ಲಮ್. ದೇವರ ಸರ್ಪ್ರೈಸ್ನಲ್ಲಿ ಎಲ್ಲರೂ ಸರ್ಪ್ರೈಸ್ ಆಗ್ತಾರೆ. ಓಕೆ, ಸೊ ನಾನು ಇವತ್ತು ಅದನ್ನು ಮೆಡಿಟೇಟ್ ಮಾಡು, ದೇವರು ಹೇಗೆ ಬಹಳ ಜ್ಞಾನದಿಂದ ಇದನ್ನು 24 hours ಶಿಫ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ. 24 ಗಂಟೆಯ ನಿರಂತರವಾದ ಶಿಫ್ಟ್. ದೇವರಿಗೆ ಹೇಗೆ ಮಾಡ್ಬೋದಿತ್ತು ಒಂದೇ ಟೈಮ್ನಲ್ಲಿ ಎಲ್ಲ ಕಡೆ ಬೆಳಗ್ಗೆ, ಹಾಗೆ ಮಾಡಲಿಲ್ಲ. ಇಲ್ಲ, ಎಲ್ಲರೂ ಮಲಗ್ತಾರೆ ಒಂದೇ ಟೈಮ್ನಲ್ಲಿ. ಸೊ ವರ್ಕ್ ಕಂಟಿನ್ಯೂ ಇರುವುದಿಲ್ಲ. ಪ್ರಾರ್ಥನೆಯನ್ನು ದೇವರ ಕಾರ್ಯದಲ್ಲಿ ಜೊತೆ ಕೂಡಿಸುದು ನಾವು. ವರ್ಕಿಂಗ್ ವಿತ್ ಗಾಡ್. ಪ್ರೇಯರ್ ಅಂತ ಹೇಳಿದ್ರೆ ನಾವು ದೇವರ ಕೈ ಹಿಡಿಯುವುದು. ಪ್ರೇಯರ್ ಅಂದ್ರೆ ಅದು ಸುಲಭ ಇಲ್ಲ, ದೇವರ ಕೈ ಹಿಡಿದು. ನಾನು ಇಲ್ಲಿ ಹೇಳಿದ ಗೊತ್ತಿಲ್ಲ. ಪ್ರಾರ್ಥನೆ ಅಂತ ಹೇಳಿದ್ರೆ ಅರ್ಥ್ಲಿ ಪರ್ಮಿಷನ್ ಟು ಹೆವೆನ್ಲಿ ಇಂಟರ್ವೆನ್ಷನ್. ದೇವರ ಕಾರ್ಯ, ಪರಲೋಕದ ಕಾರ್ಯ ಭೂಲೋಕದಲ್ಲಿ ಆಗ್ಲಿಕ್ಕೆ ಇಲ್ಲಿ ಪರ್ಮಿಷನ್ ಕೊಡುದು ನಾವು. ಸೊ ದೇವರು ಹಾಗೆ ಮಾಡಿ. ಸೊ ನಮ್ಮ ಪ್ರೇಯರ್ನಲ್ಲಿ ಒಂದು ಸರಳವಾದ ಒಂದು ಡೆಕ್ಲರೇಷನ್ ಈ ಸಮಯದಲ್ಲಿ, ಅದು ನೀವು ಬೆಳಿಗ್ಗೆ ಪ್ರೇಯರ್ ಮಾಡ್ಬೋದು ಅಥವಾ ಯಾವಾಗ ಟೈಮ್ ಪ್ರೇಯರ್ ಮಾಡುವಾಗ ಇರ್ಬೋದು. ಈ ಸಮಯದಲ್ಲಿ ಎಲ್ಲೆಲ್ಲಿ ದೇಶದ, ಲೋಕದ ಎಲ್ಲೆಲ್ಲಿ ಭಾಗಗಳಲ್ಲಿ ಜನರು ಮಲಗಿದ್ದಾರೋ, ಕತ್ತಲೆ ಇದೆಯೋ, ಅವರೆಲ್ಲರನ್ನು ದೇವರೇ ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರಿಶುದ್ಧ ದೇವದ ದಂಡ ಇಳಿಸಿ ಕಾದು ಕಾಪಾಡಿ. ಸರಳವಾದ ಪ್ರಾರ್ಥನೆ, ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡಬೇಡಿ. ಕೀಪ್ ಇಟ್ ಸಿಂಪಲ್. ಕಿಸ್, ನಿಮಗೆ ಕಿಸ್ ಗೊತ್ತಿದೆಯಾ? ಕೀಪ್ ಇಟ್ ಸಿಂಪಲ್ ಸೈಂಟ್ಸ್ ಅಂತ. ಕಿಸ್, ಇದು ಯಾವ ನೆನಪಿರ್ಬೇಕು ನಿಮ್ಗೆ? ಸೈಂಟ್ಸ್ ಅಂದ್ರೆ ಭಕ್ತರು ಅಂತ. ಕೀಪ್ ಇಟ್ ಸಿಂಪಲ್ ಸೈಂಟ್ಸ್. ಸೊ ಪ್ರಾರ್ಥನೆ ಎಷ್ಟು ಸರಳವಾಗಿರ್ತದೋ ಅಷ್ಟು ಪವರ್ಫುಲ್ ಇರ್ತದೆ. ನಾವು ಕಾಂಪ್ಲಿಕೇಟೆಡ್ ಮಾಡಿಕೊಳ್ಳುದು. ಯೇಸು ಸ್ವಾಮಿಯ ಪ್ರಾರ್ಥನೆ ನೋಡಿ, ಸಿಂಪಲ್ ಪ್ರೇಯರ್. ಅವರಷ್ಟು ಸರಳವಾಗಿ ಯಾರು ಬೈಬಲ್ನಲ್ಲಿ ಪ್ರೇಯರ್ ಮಾಡಲಿಲ್ಲ. ಸತ್ತ ಲಾಜರನನ್ನು ಎಬ್ಬಿಸ್ಲಿಕ್ಕಿದೆ ಈಗ 4 ದಿವಸದ ನಂತರ. ಏನೇ ಸ್ವಾಮಿ ಹೇಳಿದ್ರು? ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಯಾವಾಗಲೂ ಕೇಳ್ತೀಯ ಅಂತ ನನಗೆ ಗೊತ್ತಿದೆ. ಆಯ್ತು, ಲಾಜರ ಹೊರಗೆ ಬಂದ. 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಹಂಚಲಿಕ್ಕಿದೆ. ಏನ್ ಮಾಡಿದ್ರು? 5 ರೊಟ್ಟಿ 2 ಮೀನಾದ್ರೂ ಉಂಟಲ್ಲ ದೇವರೇ ಸ್ತೋತ್ರ ಅಂತ ಹೇಳಿದ್ರು. ಸಿಂಪ್ಲೆಸ್ಟ್ ಪ್ರೇಯರ್. ಸೊ ಜಾಯಿರನ ಮನೆಗೆ ಹೋಗಿ ಹುಡುಗಿಯನ್ನು ಎಬ್ಬಿಸ್ಬೇಕು. ಅವಳ ಹೆಸರು ಹೇಳಿದ್ರು, ನೀನು ಎದ್ದು ಬಾ ಅಂತ ಹೇಳಿದ್ರು. ಅವಳು ಎದ್ದು ಬಂದು. ಸೊ ಸಿಂಪ್ಲೆಸ್ಟ್ ಥಿಂಗ್ಸ್ ಅಂದ್ರೆ ಸರಳವಾದ ಪ್ರಾರ್ಥನೆ, ಬಲವಾದ ಕಾರ್ಯಗಳು. ಓಕೆ, ಸೊ ನಮ್ಮ ಪ್ರಾರ್ಥನೆಗಳು ಸರಳವಾಗಿರ್ಬೇಕು, ಇಂಪ್ಯಾಕ್ಟ್ ಆಗಿರ್ಬೇಕು, ಪವರ್ಫುಲ್ ಇರಬೇಕು. ಇನ್ನೊಂದು ಸೀಕ್ರೆಟ್ ಹೇಳ್ತೇನೆ. ನೀವೆಲ್ಲ ಪ್ರೇಯರ್ ವಾರಿಯರ್ ಅಲ್ಲ, ನೀವೆಲ್ಲರೂ ಸೇವಕರು. ಇನ್ನೊಂದು ಸೀಕ್ರೆಟ್ ಇದೆ ಇದರಲ್ಲಿ. ಏನಂತ ಹೇಳಿದ್ರೆ, ಇದು ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಯಾರ ಪ್ರಾರ್ಥನೆ 4 ಗೋಡೆಯ ಮಧ್ಯದಲ್ಲಿ ಗುಪ್ತವಾದ ಸ್ಥಳದಲ್ಲಿ ಅಧಿಕವಾಗಿರ್ತದೋ, ಪಬ್ಲಿಕ್ ಅಲ್ಲಿ ಅವನ ಪ್ರೇಯರ್ ಶಾರ್ಟ್ ಆಗಿರ್ತದೆ. ಅರ್ಥ ಆಯ್ತಲ್ಲ? ಯಾರ ಪ್ರಾರ್ಥನೆ ಗುಪ್ತವಾದ 4 ಗೋಡೆಯ ಮಧ್ಯದಲ್ಲಿ ಡೀಪ್ ಆಗಿರುವುದಿಲ್ಲೋ, ಪಬ್ಲಿಕ್ ಅಲ್ಲಿ ಅವನ ಪ್ರಾರ್ಥನೆ ಉದ್ದ ಆಗಿರ್ತದೆ. ಅದು ಮುಗಿಯುವುದ ಟ್ರೈನ್ ಅದು. ಓಕೆ, ಪರಿಸರಿಗೆ ಯೇಸುಸ್ವಾಮಿ ಅದನ್ನೇ ಹೇಳುದು. ನೀವು ಅಲ್ಲಿ ಸಭಾ ಮಂದಿರದಲ್ಲಿ ನಿಂತುಕೊಂಡು ಉದ್ದ ಉದ್ದ ಪ್ರಾರ್ಥನೆ ಮಾಡ್ತೀರಿ. ಕೆಲವರಿಗೆ ಊಟಕ್ಕೆ ಒಂದು ಪ್ರೇಯರ್ ಮಾಡಿ ಅಂತ ಹೇಳಿದ್ರೆ ಅವರು ಆದಿ ಕಾಂಡದಿಂದ ಪ್ರಕಟಣೆ ತನಕ ಹೋಗ್ತಾನೇ ಇರೋದು. ಅಲ್ಲಿ ಊಟಕ್ಕೆ ನಿಂತುಕೊಂಡವನಿಗೆ ಮತ್ತೆ ಊಟ ತೆಗೆದುಕೊಂಡು ಊಟ ಮುಗಿಸೇ ಬಿಡ್ಬೇಕು. ಕೆಲವು ಕೇಸ್ ಹಾಗೆ ಆಗಿದೆ, ಊಟ ಫಿನಿಶ್. ಕೆಲವು ಡೈನಿಂಗ್ ಟೇಬಲ್ ಅಲ್ಲಿ
ಒಂದು ಪ್ರೇಯರ್ ಮಾಡಿ ಊಟಕ್ಕೆ ಅಂತ ಹೇಳಿದರೆ ಪ್ರೇಯರ್ ಮುಗಿಯೋದೇ ಇಲ್ಲ. ಊಟ ಮಾಡಿ ಅವರು ಆಮೇಲೆ ಹೇಳುವಾಗ ಊಟ ಮುಗ್ದಿದೆ. ಇದು ರಿಯಲ್ ಅಲ್ಲಿ ಆಗಿದೆ. ನಾನು ಹೇಳುದು ಇದೆಲ್ಲ ಇಂಪಾರ್ಟೆಂಟ್ ವಿಷಯ. ಯಾವುದಾದ್ರೂ ಒಂದು ವಿಷಯಕ್ಕೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಅವರೆಲ್ಲ ಹೊರಟಾಯ್ತು. ಅಲ್ಲಿ ಇಂಗ್ಲೆಂಡಿಗೆ ಹೋಗಿ ಆಯ್ತು, ಅಮೆರಿಕಕ್ಕೆ ಹೋಗಿ ಆಯ್ತು, ಅಲ್ಲಿ ಹೋಗಿ ಆಯ್ತು, ಇಲ್ಲಿ ಆಯ್ತು, ಸಭೆ ಸೇವಕರಿಗೆ ಮಾಡಿ ಆಯ್ತು, ಅಲ್ಲಿಂದ ಮನೆ ಪಕ್ಕದವರಿಗೆ ಮಾಡಿ ಆಯ್ತು, ಅಲ್ಲಿ ಇಲ್ಲಿ ಎಲ್ಲ ಆದಿ ಕಾಂಡದ ಪ್ರಕಟಣೆಗೆ ಹೋಗ್ತಾನೆ ಇರೋದು ಸೀದಾ. ಸೊ ಪರಿಸರಿಗೆ ಸ್ವಾಮಿ ಅಂತ ಹೇಳಿದ್ರು, ನೀವು ಸಭಾಮಂದಿರದಲ್ಲಿ ನಿಂತುಕೊಂಡು ಉದ್ದೊದ್ದ ಪ್ರಾರ್ಥನೆ ಮಾಡ್ತೀರಾ ನೀವು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಆತ್ಮಿಕ ಬದುಕಿನಲ್ಲಿ ಅವರು ಡ್ರೈ ಆಗಿದ್ದಾರೆ, ಅದು ತೋರಿಸ್ಕೊಡ್ಲಿಕ್ಕೆ. ಸೊ ಇದು ನಾನು ಪ್ರಾಕ್ಟಿಕಲಿ ನಾನು ಕಲ್ತುಕೊಂಡಿದ್ದು, ನೋಡಿಕೊಂಡಿದ್ದು. ಯಾರ ಪ್ರಾರ್ಥನೆಗಳು ಯಾರು ನೋಡದ ಅಲ್ಲಿ ದೇವರು ನೋಡುವಲ್ಲಿ ಮಾತ್ರ ಗುಪ್ತವಾದ ಸ್ಥಳದಲ್ಲಿ ಆಳವಾಗಿರ್ತದೋ, ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಳೀತಾರೋ ಆ ವ್ಯಕ್ತಿಯ ಪ್ರಾರ್ಥನೆ ಸರಳವಾಗಿರ್ತದೆ, ಆದರೆ ಅದು ಇಂಪ್ಯಾಕ್ಟ್ ಮಾಡ್ತದೆ. ಸ್ಟ್ರೈಟ್ ಟು ದ ಪಾಯಿಂಟ್. ಸೊ ನಾವು ಅಂತ ಪ್ರಾರ್ಥನೆ ಮಾಡಬೇಕು, ಡೈರೆಕ್ಟ್ ಸ್ಟ್ರೈಟ್ ಟು ದ ಪಾಯಿಂಟ್. ಆ ಪ್ರಾರ್ಥನೆ ಇಡೀ ನೆನಪಿರ್ಬೇಕು, ಅಲ್ಲಿ ಅವನು ಮಲಗಿ ಹೇಳುವುದಲ್ಲ. ಸೊ ಇಲ್ಲದರೆ ಉಲ್ಟಾಗ್ತದೆ, ವಾಯ್ಸ್ ವರ್ಸ್ ಆಗ್ತದೆ. ಯೇಸುಸ್ವಾಮಿಯ ಪ್ರಾರ್ಥನೆ ಗುಪ್ತವಾಗಿ ಆಳವಾಗಿತ್ತು, ಹಾಗಾಗಿ ಆ ಸರಳ ಪ್ರಾರ್ಥನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯ ಆದದ್ದು. ಅದರ ಅರ್ಥ ನಾನೀಗ ನಿಮಗೆ ಕಲಿಸಿಕೊಡುದಲ್ಲ ನೀವು ಪ್ರಾರ್ಥನೆ ಮಾಡೋದು ಅಗತ್ಯ ಇಲ್ಲ ಅಂತ. ಸಣ್ಣ ಪ್ರಾರ್ಥನೆಗಳು ದೊಡ್ಡ ದೊಡ್ಡ ಕಾರ್ಯ ಆಗುವಂಥದ್ದು ಗುಪ್ತವಾದ ಸ್ಥಳದಲ್ಲಿ ಆಳವಾದ ಪ್ರಾರ್ಥನೆ ಇದ್ದಾಗ. ಸೊ ಶಿಷ್ಯರು ಎಲ್ಲ ಕಡೆಯಲ್ಲಿ ಮಲಗುದು, ಅವ್ರು ಹೇಳುವುದೇ ಇಲ್ಲ. 8 ಗಂಟೆಗೆ ಹೇಳುದು ಅವರು. ಸೊ 8 ಗಂಟೆಗೆ ಎದ್ದು ಹುಡುಕುವಾಗ ಯೇಸುಸ್ವಾಮಿ ಆಲ್ರೆಡಿ ಪ್ರೇಯರ್ ಮಾಡಿ ಎಲ್ಲ ಮುಗಿಸಿ ಬಂದಾಗಿರ್ತದೆ, ರೆಡಿ. ಓಕೆ. ಸೊ ಈವನ್ ಅವರು ಪ್ರೇಯರ್ ಮಾಡ್ಲಿಕ್ಕೆ ಕಲಿಸಿ ಅಂತ ಹೇಳಿದಾಗ ಸಹ ನಾವು ವಿ ಕ್ಯಾನ್ ಸಿ ದ ಪ್ರೇಯರ್, ಯೇಸುಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆ. ಸೊ ಆದರೆ ಆ 4 ಸೆಂಟೆನ್ಸ್ ಅಲ್ಲಿ ಎಲ್ಲ ಕವರ್ ಆಗಿದೆ, ಎಲ್ಲ ವಿಷಯ ಕವರ್ ಆಗಿದೆ, A to Z. ಓಕೆ. ಸೊ ಕೆಲವೊಮ್ಮೆ ನಾವು ಅದೇ ಕೀಪ್ ಇಟ್ ಸಿಂಪಲ್ ಸೈನ್ಸ್, ಸರಳವಾಗಿಟ್ಕೊಳ್ಳಿ. ಆಮೇಲೆ ಅದು ಮಾಡ್ತೇನೆ, ಇದು ಮಾಡ್ತೇನೆ, ಅದು ಮಾಡ್ತೇನೆ, ನಾನು ಅದು ಮುರಿತೇನೆ, ಇದು ಕಟ್ತೇನೆ, ಇದು ಕೀಳ್ತೇನೆ ಅಂತ ಹೇಳ್ತಾ ಕೂತ್ಕೊಂಡ್ರೆ ಉಂಟಲ್ಲ, ಮತ್ತೆ ಕಷ್ಟ ಇದೆ ನಿಮಗೆ. ಆಯ್ತಾ, ನೀವು ಸಹ ಟಯರ್ಡ್ ಆಗ್ತೀರಾ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಬೇರೆ ಎಫೆಕ್ಟ್ಸ್ ಸ್ಟಾರ್ಟ್ ಆಗ್ತದೆ. ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸಿಂಪಲ್. ಯಾರೆಲ್ಲ ಈ ಸಮಯದಲ್ಲಿ ಮಲಗಿದ್ದಾರೋ, ಯಾವೆಲ್ಲ ದೇಶದಲ್ಲಿ ಕತ್ತಲೆ ಇದೆಯೋ ಅವರನ್ನೆಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇನೆ. ನಿಮ್ಮ ಪರಿಶುದ್ಧ ದೇವದ ದಂಡ ಇಳಿಸಿ ಕಾದು ಕಾಪಾಡಿ. ಇಷ್ಟು ನೀವು ಮಾಡಿದ್ರೆ ಸಾಕು, ಇಮಿಡಿಯೇಟ್ಲಿ ದೇವದೂತರು ಹೊರಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಮ ಬಾಯಿಂದ ಹೊರಟಿದಲ್ಲ. ಸೊ ಓಕೆ, ಇದು ನಮ್ಮ ಮೆಸೇಜಿನ ಪಾರ್ಟ್ ಆಗಿರ್ಲಿಲ್ಲ, ಆದ್ರೆ ಸಹ ನಿಮ್ಗೆ ಎನ್ಕರೇಜ್ ಆಯ್ತಾ ಅಂತ ಎಣಿಸ್ತೇನೆ ನಾನು. ಓಕೆ. ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂದು ಎಚ್ಚರಿಕೆ. ಕೊಲೊಸ್ಸೆ 2ನೇ ಅಧ್ಯಾಯ ಅದರಲ್ಲಿ 1ನೇ ವಚನ. ನಿಮಗೋಸ್ಕರವೂ ಲವೋದಿಕೀಯದಕ್ಕೋಸ್ಕರವೂ ನನ್ನನ್ನು ಕಣ್ಣಾರೆ ಕಾಣದಿರುವವರೆಲ್ಲರಿಗೋಸ್ಕರವೂ ನನಗೆ ಬಹಳ ಹೋರಾಟ ಉಂಟೆಂದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸ್ತೇನೆ. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯ ಎಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲಿ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬುದು ಕುತೂಹಲವು ನನಗುಂಟು. ಸೊ ಇಲ್ಲಿ ವಾಕ್ಯ ಏನಾಗ್ತದೆ, ನಿಮಗೋಸ್ಕರವು ಅಂದ್ರೆ ಕೊಲೊಸ್ಸೆ ನಿಮಗೋಸ್ಕರ, ಲವೋದಿಕೀಯದವರಿಗೋಸ್ಕರವು, ನನ್ನನ್ನು ಕಣ್ಣಾರೆ ಕಾಣದಿರುವ ಎಲ್ಲರಿಗೋಸ್ಕರವು ನನಗೆ ಬಹಳ ಹೋರಾಟ ಉಂಟೆಂದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸ್ತೇನೆ. ಸೊ ಬೇಸಿಕಲಿ ಇವನು ಏನ್ ಹೇಳ್ತಾ ಇದ್ದಾನಂದ್ರೆ, ನಾನು ಇದನ್ನು ಮೊದಲನೇ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅವನು ಸುವಾರ್ತೆ ಸಾರ್ತಾ ಇದ್ದಾನೆ, ದೇವರ ಸೇವೆ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಒಂದು ಸೈತಾನನ ಅಪೋಸಿಷನ್ ಇದ್ದೇ ಇದೆ. ಸೊ ಅವನು ಹೇಳ್ತಾನೆ, ನಿಮಗೋಸ್ಕರವು, ಲವೋದಿಕೀಯ ಸಭೆಗೋಸ್ಕರವು ನನಗೆ ಎಲ್ಲಾ ರೀತಿಯ ಹೋರಾಟಗಳು ಇದೆ. ನನ್ನನ್ನು ಕಣ್ಣಾರೆ ಕಾಣದವರಿಗೋಸ್ಕರವು, ನಮ್ಮನ್ನು ನೋಡದವರಿಗೋಸ್ಕರವು, ಇಷ್ಟ ತನಕ ನೋಡದವರಿಗೋಸ್ಕರವು ನನಗೆ ಬಹಳ ಹೋರಾಟ ಉಂಟೆಂದು ತಿಳಿದಿರಬೇಕೆಂದು ಅಪೇಕ್ಷಿಸ್ತೇನೆ. ಇದು ನಾವು ಎಲ್ಲರೂ ಕೂಡ ಗ್ರಹಿಸ್ಬೇಕೇನಂತ ಹೇಳಿದ್ರೆ, ನಾವು ದೇವರ ಸೇವೆ ಮಾಡ್ತಾ ಇದ್ದೀವಿ ಆಸ್ ಅ ಬಿಲೀವರ್ ಇಟ್ ಸೆಲ್ಫ್. ನೀವು ವಿಶ್ವಾಸಿ ಆಗಿದ್ದೀರಾ, ನೀವು ಬ್ಯಾಟಲ್ ಗ್ರೌಂಡ್ ನಲ್ಲಿ ಇದ್ದೀರಿ. ಯುವರ್ ಅನ್ ವಾರ್ಶಿಪ್. ಯಾವುದು? ವರ್ಷಿಪ್ ಅಲ್ಲ, ವಾರ್ಶಿಪ್. ವರ್ಷಿಪ್ ಅಲ್ಲ, ಅಂದ್ರೆ ಯುದ್ಧ ನೌಕೆಯಲ್ಲಿ ನಾವಿದ್ದೇವೆ. ಓಕೆ, ಕ್ರೂಸ್ ಶಿಪ್ ಅಲ್ಲಿ ಅಲ್ಲ. ಏನ್ ಹೇಳ್ತೀರಿ ಓಮನ ಸಿಸ್ಟರ್? ಕ್ರೂಸ್ ಶಿಪ್ ಅಲ್ಲಿ ಅಲ್ಲ.
ಕ್ರೂಸ್ ಶಿಪ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ, ಅದನ್ನ ಅದು ಕ್ಯಾಚ್ ಮಾಡ್ಲಿಲ್ಲ, ಅದಕ್ಕೆ ನಿಮ್ಮ ಹೆಸರು ಕರೆದದ್ದು ನಾನು. ಕ್ರೂಸ್ ಶಿಪ್ ಅಂತ ಹೇಳಿದ್ರೆ ತಿರುಗ್ಲಿಕ್ಕೆ ಹೋಗ್ತಾರಲ್ಲ, ಅದು ಕ್ರೂಸ್ ಶಿಪ್. ತಿರ್ಗಾಡ್ಲಿಕ್ಕೆ ಹೋಗ್ತಾರಲ್ಲ, ಕ್ರೂಸ್ ಶಿಪ್. ಸೊ ನಾವು ಎಂಟರ್ಟೈನ್ ಮಾಡುವ ಕ್ರೂಸ್ ಶಿಪ್ ಅಲ್ಲಿಲ್ಲ, ನಾವು ವಾರ್ಶಿಪ್ ಅಲ್ಲಿ ಇದ್ದೇವೆ. ಇದು ನಮಗೆಲ್ಲರಿಗೂ ಗೊತ್ತಿರಬೇಕು. ಸೊ ಯೇಸು ಸ್ವಾಮಿಯ ನಾವು ಸೈನ್ಯದಲ್ಲಿದ್ದೇವೆ, ನಾವು ಸೈನಿಕರಾಗಿದ್ದೇವೆ. ಸೊ ನಾವಿಲ್ಲಿ ಕಂಫರ್ಟೇಬಲ್ ಲೈಫ್ ಮಾಡ್ಲಿಕ್ಕೋಸ್ಕರ ನಾವು ಇಲ್ಲಿ ಕರೆಯಲ್ಪಟ್ಟವರು ಅಲ್ಲ. ನಮಗೆ ಡಿಸಪಾಯಿಂಟ್ಮೆಂಟ್ ಆಗುದು ಎಲ್ಲಿ ಗೊತ್ತುಂಟಾ? ನಮ್ಮ ಎಕ್ಸ್ಪೆಕ್ಟೇಷನ್ನಿಗೂ ರಿಯಾಲಿಟಿಗೂ ಗ್ಯಾಪ್ ಜಾಸ್ತಿ ಆಗ್ತದಲ್ಲ, ಆಗ ನಾವು ಡಿಸಪಾಯಿಂಟ್ ಆಗ್ತೇವೆ. ಸೊ ಒಬ್ಬನ ಜೀವಿತದಲ್ಲಿ ಅವನು ಡಿಸಪಾಯಿಂಟ್ ಆಗುದು ಯಾಕೆ ಅಂತ ಹೇಳಿದ್ರೆ, ಇದೆಲ್ಲರಿಗೂ ಕಾಣ್ತದ? ಆಚೆ ಬರ್ಬೇಕ, ಇಲ್ಲಿ 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 ತರುವ ಅನ್ನಿಸು. ಒಬ್ಬ ವ್ಯಕ್ತಿ ಯಾವಾಗ ಡಿಸಪಾಯಿಂಟ್ ಆಗ್ತಾನೆ ಅಂತ ಹೇಳಿದ್ರೆ, ಅವನ ಎಕ್ಸ್ಪೆಕ್ಟೇಷನಿಗೂ ರಿಯಾಲಿಟಿಗೂ ಎಷ್ಟು ಗ್ಯಾಪ್ ಜಾಸ್ತಿ ಆಗ್ತದ ಅಂತರ, ಅದು ಡಿಸಪಾಯಿಂಟ್ಮೆಂಟ್. ಈಗ ಇಲ್ಲಿ ಒಳ್ಳೆ ಆಗ್ತದೆ. ಅದು ಸ್ವಲ್ಪ ಇದು ಬೇಕು, ಇದು ಆಗುದಿಲ್ಲ. ಕಾಟನ್ ಎಕ್ಸ್ಪೆಕ್ಟೇಷನ್ಗೂ ಈ ಗ್ಯಾಪ್ ಇದೆಯಲ್ಲ, ಇದು ಡಿಸಪಾಯಿಂಟ್ಮೆಂಟ್. ಒಬ್ಬನ ವ್ಯಕ್ತಿಯ ಜೀವಿತದಲ್ಲಿ ಏನು ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಎಕ್ಸ್ಪೆಕ್ಟೇಷನಿಗೂ ರಿಯಾಲಿಟಿಗೂ. ಥ್ಯಾಂಕ್ ಯು. ಇದೊಳ್ಳೆ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೋ, ಅವನು ಏನು ಅನುಭವಿಸ್ತಾ ಇದ್ದಾನೋ, ಅದರ ಮಧ್ಯೆ ಗ್ಯಾಪ್ ಎಷ್ಟು ಜಾಸ್ತಿ ಆಗ್ತದ, ಅಷ್ಟು ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಆಗ್ತದೆ. ಅರ್ಥ ಆಯ್ತಲ್ಲ ನಿಮ್ಗೆ ಇದು ವಿಷಯ? ಇದು ಅರ್ಥ ಆಯ್ತಾ? ಸೊ ಅವರ್ ಎಕ್ಸ್ಪೆಕ್ಟೇಷನ್ ಶುಡ್ ಬಿ ಬೇಸ್ಡ್ ಆನ್ ದ ಟ್ರುತ್. ದೇವರ ವಾಕ್ಯದ ಸತ್ಯದ ಮೇಲೆ ನಾವು ಆಂಕರ್ ಮಾಡ್ಬೇಕು ಎಕ್ಸ್ಪೆಕ್ಟೇಷನ್. ನಾವು ಎಕ್ಸ್ಪೆಕ್ಟ್ ಮಾಡುವುದೇನಂದ್ರೆ ನಮ್ಮ ಭಾವನೆಯ ಮೂಲಕ ಎಕ್ಸ್ಪೆಕ್ಟ್ ಮಾಡುದು. ಹೌ ಯು ಪರ್ಸೀವ್ ಥಿಂಗ್ಸ್. ನಾನು ದೇವರ ಬಳಿಗೆ ಬಂದಿದ್ದೇನೆ, ನಾನು ಯೇಸುವಿನ ಬಳಿಗೆ ಬಂದಿದ್ದೇನೆ. ಸೊ ನಮ್ಮ ಭಾವನಾತ್ಮಕವಾಗಿ ನಾವು ಕೆಲವು ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ, ಬಟ್ ಇಟ್ಸ್ ನಾಟ್ ಆಂಕರ್ಡ್ ಆನ್ ದ ಟ್ರುತ್. ಸತ್ಯದ ಮೇಲೆ ಆಧಾರವಾಗಿಲ್ಲ. ಆಗೇನಾಗ್ತದೆ, ರಿಯಾಲಿಟಿಯಲ್ಲಿ ಹಾಗೆ ಆಗದಿರುವಾಗ ಯು ಗೆಟ್ ಡಿಸಪಾಯಿಂಟೆಡ್ ಆಬ್ವಿಯಸ್ಲಿ. ಸೊ ಈ ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನೇ that should be based on the truth, not our feelings. ನನ್ನ ಫೀಲಿಂಗ್ಸ್ನ ಮೇಲೆ ಅಲ್ಲ. ಸೊ ನಾವು ಇಲ್ಲಿ ಕಂಫರ್ಟೇಬಲ್ ಆಗಿರುವ ಲೈಫ್ ಲೀಡ್ ಮಾಡಲಿಕ್ಕೋಸ್ಕರ ಕರೆಯಲ್ಪಟ್ಟವರಲ್ಲ. ವೆನ್ ಇಟ್ ಗೆಟ್ಸ್ ಅನ್ಕಂಫರ್ಟೇಬಲ್ ಯು ಗೆಟ್ ಡಿಸಪಾಯಿಂಟೆಡ್. ಅರ್ಥ ಆಗ್ತಿದೆ ನಿಮಗೆ? ಈಗ ಸೈನಿಕರು ಯುದ್ಧಕ್ಕೆ ಹೊರಡ್ತಾರೆ. ನಾವೀಗ ಮೊನ್ನೆ ಒಂದು ನಮ್ದು ಬಿಸ್ನೆಸ್ ಗ್ರೂಪ್ನಲ್ಲಿ ಒಬ್ಬನು ಎಕ್ಸ್ ಆರ್ಮಿ ಇದ್ದಾನೆ. ಎಕ್ಸ್ ಆರ್ಮಿ, ಅವನ ಹತ್ರ ಮಾತನಾಡ್ತಾ ಇರುವಾಗ, ಈಸ್ ಎ ಯಂಗ್ ಮ್ಯಾನ್. ಅವನು ಜಮ್ಮು ಕಾಶ್ಮೀರದಲ್ಲಿ ಅವನು ಅನೇಕ ವರ್ಷ ಅಪಾಯಿಂಟ್ ಆಗಿದ್ದ. ಓಕೆ, ಸೊ ನಿನ್ನೆ ಈ ಶೀತದಲ್ಲಿ ಮೇಲೆ ಕೆಳಗೆ ಮಾಡ್ತಾ ಇದ್ದಾನೆ ಯಂಗ್. ಸೊ ನಾನು ಏನಾಯ್ತು ನಿನಗೆ ತುಂಬ ಶೀತ ಆಗಿದೆ? ಇಲ್ಲ, ಅದು ನನಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ. ಅದಕ್ಕೆ ಯಾಕೆ ಅಂತ ಹೇಳಿದರೆ, ನಾನು ಇಷ್ಟು ವರ್ಷ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ಕೋಲ್ಡ್ ವೆದರ್ನಲ್ಲಿ ನಾನು ಸರ್ವಿಸ್ ಮಾಡಿದ್ದೆ. ಆ ಹಂತದಲ್ಲಿ ನನ್ನ ಬಾಡಿ ಒಳಗೆ ಕೆಲವು ವಿಷಯಗಳು ಹೋಗಿದೆ. ನಾನು ಯಾವಾಗ ಅಲ್ಲಿ ಬಿಟ್ಟು ಇಲ್ಲಿ ಬಂದನೋ, ಟೆಂಪ್ರೇಚರ್ ಗ್ರೇಡಿಯಂಟ್ ಅಂದರೆ ಟೆಂಪ್ರೇಚರ್ ವ್ಯತ್ಯಾಸದಲ್ಲಿ ಅದು ನನ್ನ ಲೈಫ್ನಲ್ಲಿ ಇದಾಗಿ ಬಿಟ್ಟಿದೆ. ಇಟ್ ಈಸ್ ದೇರ್, ಏನು ಮಾಡಲಿಕ್ಕೆ. ಅವನೇನು ಹೇಳಿದ ಗೊತ್ತುಂಟ? ಇನ್ನೂ ಸಹ ಅಲ್ಲಿಯ ಪರಿಸ್ಥಿತಿಗಳನ್ನೆಲ್ಲ ಹೇಳಿದ. ಅದು ಹೈಟಲ್ಲಿದೆ, ಅಲ್ಲಿ ಆಕ್ಸಿಜನ್ ಕಮ್ಮಿ ಇದೆ, ಇಷ್ಟು ಚಳಿ ಇದೆ ಅಂತ ಹೇಳಿದರೆ ದಿನ ಇಡೀ ಕೋಲ್ ಉಂಟಲ್ಲ ಅದನ್ನು ಬರ್ನ್ ಮಾಡ್ತಾ ಇರ್ಬೇಕು ಅವರಿಗೆ. ಆ್ಯಂಡ್ ದಟ್ ಈಸ್ ನಾಟ್ ಗುಡ್. ಹೊಗೆ ಬರ್ತಾ ಇದೆ.
ಸೊ ಸ್ಮೋಕ್. ಸೊ ಅವನೇನು ಹೇಳ್ತಾನೆ, ನನಗೆ ಇಷ್ಟು ಅಲ್ಲಿ ಬೇರೆಯವರೆಲ್ಲ ಸರ್ವಿಸ್ ಮಾಡಿದವರಿಗೆ ಎಲುಬುಗಳಲ್ಲಿ ಪ್ರಾಬ್ಲಮ್, ಬೇರೆ ಬೇರೆ ಸಿಕ್ನೆಸ್ ಈಗ ಅವರು ಅನುಭವಿಸ್ತಾ ಇದ್ದಾರೆ. ಲಾಟ್ ಆಫ್ ಥಿಂಗ್ಸ್ ದೇ ಆರ್ ಗೋಯಿಂಗ್ ಥ್ರೂ. ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಈಗೆಲ್ಲ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅವರು ಆಪರೇಟ್ ಮಾಡ್ತಾ ಇದ್ದಾರೆ. ದೇ ಆರ್ ಸೋಲ್ಜರ್ಸ್, ದೇ ಕ್ಯಾನ್ ನಾಟ್ ಸೇ. ಅವ್ರು ಹೇಳಿಕೆ ಆಗುದು, ನಾನು ಜಮ್ಮು ಕಾಶ್ಮೀರಕ್ಕೆ ಹೋಗುದಿಲ್ಲ, ನಂಗೆ ಎಲ್ಲಾದ್ರೂ ಒಳ್ಳೆ ಜಾಗದಲ್ಲಿ ಇಡಿ, ಇಲ್ಲ ಮರುಭೂಮಿಯಲ್ಲಿ ಕಳಿಸಿದ್ರೆ ಮರುಭೂಮಿಗೆ ಹೋಗ್ಬೇಕು. ಅಂಡ್ ಆಲ್ ದ ಪ್ಲೇಸಸ್ ದೇ ಸರ್ವಿಸ್ ಇದೇ ಎಕ್ಸ್ಟ್ರೀಮ್ ಸಿಚುವೇಶನ್. ಹಿಮಾಲಯದಲ್ಲಿ, ನೇಪಾಳ್ ಬಾರ್ಡ್ರಲ್ಲಿ, ಚೈನಾ ಬಾರ್ಡ್ರಲ್ಲಿ, ದೆನ್ ಇಲ್ಲಿ ಮಯನ್ಮಾರ್ ಈ ಬಾರ್ಡ್ರಲ್ಲಿ ಎಕ್ಸ್ಟ್ರೀಮ್ ಸಿಚುವೇಶನ್ ಅಲ್ಲಿ ಅವರು ಸರ್ವಿಸ್ ಮಾಡ್ತಾ ಇರ್ತಾರೆ. ಆಲ್ ಸೆನ್ಸಿಟಿವ್ ಏರಿಯಾ. ಓಕೆ, ಸೊ ದೇ ಬೌಂಡ್ ಟು ಗೆಟ್ ಪ್ರಾಬ್ಲಮ್. ಸೊ ಈಗ ಅವರು ಕಂಫರ್ಟೇಬಲ್ ಲೈಫ್ ಚೂಸ್ ಮಾಡುದಾ, ಅನ್ಕಂಫರ್ಟೇಬಲ್ ಲೈಫ್ ಚೂಸ್ ಮಾಡುದಾ? ಎಕ್ಸಾಕ್ಟ್ಲಿ. ಸೊ ಆಸ್ ಎ ಸೋಲ್ಜರ್ ನಾನು ಸೈನಿಕನಾಗ್ತೇನೆ ಅಂತ ಹೇಳಿ, ನಾನು ದೇಶ ಸೇವೆ ಮಾಡ್ತೇನೆ ಅಂತ ಒಬ್ಬನು ಹೊರಡುದಾದ್ರೆ, ಈ ಶುಡ್ ಹ್ಯಾವ್ ದ ಫ್ಯಾಷನ್, ಕರೇಜ್, ಅಂಡ್ ಈ ಶುಡ್ ಅಡಾಪ್ಟ್ ಟು ದ ಅನ್ಕಂಫರ್ಟೇಬಲ್ ಸಿಚುವೇಶನ್. ನಾನೇನು ಹೇಳಲಿಕ್ಕೆ ಹೋಗ್ತದೆ ನಿಮ್ಗೆ ಅರ್ಥ ಆಗ್ತಿದೆಯಾ? ಸೊ ಅವರ ಒಳಗೆ ಅದು ಸಿಸ್ಟಮ್ ಅಲ್ಲಿ ಒಳಗೆ ಹೋಗ್ಬೇಕು. ನಾನೀಗ ಒಳ್ಳೆಯ ಪ್ಲೇಸ್ನಲ್ಲಿ ಮಲಗಲಿಕ್ಕೆ, ಸೊ ಅವರು ಎಲ್ಲೆಲ್ಲಿ ಮರುಭೂಮಿಯಲ್ಲಿ ಮಲಗ್ತಾರೆ, ಒಂದು ಸಣ್ಣ ಬಟ್ಟೆ ಹಾಕಿ ಮಲಗ್ತಾರೆ, ದಿನಕ್ಕೆ 1 ಲೀಟರ್ ನೀರಿನಲ್ಲಿ ಮಾತ್ರ ಬದುಕ್ತಾರೆ, 1 ಹೊತ್ತಿನ ಊಟದಲ್ಲಿ ಮಾತ್ರ ಬದುಕ್ತಾರೆ. ಎಲ್ಲ ರೀತಿಯ ಪ್ರತಿಕೂಲ ಪರಿಸ್ಥಿತಿಗೆ ಅವರು ಎಗ್ರಿ ಆದಾಗೆ, ಐ ಆಮ್ ರೆಡಿ ಟು ಡೂ ದ್ಯಾಟ್ ಅಂತ ಹೇಳಲಿಕ್ಕೆ. ಬೆಳಿಗ್ಗೆ ಎದ್ದು 4 ಗಂಟೆಗೆ 10 ಕಿಲೋಮೀಟರ್ ಓಡಲಿಕ್ಕಿದೆ, ಓಡಲೇಬೇಕು, ಏಳಲೇಬೇಕು, ಮಾಡಲೇಬೇಕು. ಸೊ ದೇ ಆರ್ ಅಗ್ರಿಂಗ್ ಫಾರ್ ಎವ್ರಿಥಿಂಗ್. ಯಾವಾಗ ಸೈನ್ ಮಾಡ್ತಾರೋ ದೇ ಆರ್ ಅಗ್ರಿಂಗ್ ಫಾರ್ ಎವ್ರಿಥಿಂಗ್. ಸೊ ಯು ಕ್ಯಾನ್ ಸಿ ದ್ಯಾಟ್ ಒಬ್ಬ ಸೋಲ್ಜರ್ನ ಲೈಫ್ ಇಟ್ ಈಸ್ ಫುಲ್ ಆಫ್ ಅನ್ಕಂಫರ್ಟೇಬಲ್ ಸಿಚುವೇಶನ್. ಆದರೆ ಅವರಿಗೆ ಒಂದು ರಿಟೈರ್ಮೆಂಟ್ ಇದೆ. ಹಲ್ಲೆಲೂಯಾ. ದೇವರ ಸೇವೆ ಮಾಡುವವರಿಗೆ ರಿಟೈರ್ಮೆಂಟ್ ಇಲ್ಲ. ನಿಮ್ಗೆ ಯಾರಿಗಾದ್ರೂ ರಿಟೈರ್ಮೆಂಟ್ ಬೇಕಾ? ನೋ ರಿಟೈರ್ಮೆಂಟ್. ದೇವರ ಸೇವೆಯಲ್ಲಿ ರಿಟೈರ್ಮೆಂಟ್ ಇಲ್ಲ. ಅದು ಭಯಂಕರ ಅದ್ಭುತವಾದ ಕೆಲಸ. ನಿನ್ನೆ ಇನ್ನೊಂದು ವಿಷಯ ಬಂತಲ್ಲಿ, ಏನಂತ ಹೇಳಿ, ನಾನು ಯಾಕೆ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ ಅಂದರೆ, ಇದಕ್ಕೆ ಸ್ಪಿರಿಚುವಲ್ ಮೀನಿಂಗ್ ಇದೆ. ನಿನ್ನೆ ಒಬ್ಬರು ಇದು ಎಂತ ಹೇಳುದು, ಮ್ಯೂಚುವಲ್ ಫಂಡ್ ಮತ್ತೆ ರಿಟೈರ್ಮೆಂಟ್ ಫಂಡ್ ಎಲ್ಲ ಜನರೇಟ್ ಮಾಡುವವರು, ಅಂದರೆ ನೀವು ಇಷ್ಟಿಷ್ಟು ಸೇವ್ ಮಾಡಿದರೆ ನೀವು ರಿಟೈರ್ಡ್ ಆಗುವಾಗ ನಿಮ್ಗೆ ಇಷ್ಟು ಸಿಗ್ತದೆ, ನಿಮಗೆ ಕಂಫರ್ಟೇಬಲ್ ರಿಟೈರ್ಮೆಂಟ್ ಆಗ್ತದೆ ಅಂತ, ನಾನು ಅದಕ್ಕೆ ಬೇಕಿರೋ ಪ್ಲಾನ್ ಕೊಡ್ತೇನೆ, ಅದಕ್ಕೆ ಬೇಕಿರೋ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೊಡ್ತೇನೆ ಅಂತ ಒಬ್ಬರು ಅವರದು ಇದು ಪ್ರೆಸೆಂಟೇಷನ್. ಅವ್ರು ಹೇಳಿದರು, ನಿಮಗೆ ಒಳ್ಳೆಯ ರೀತಿಯಲ್ಲಿ ರಿಟೈರ್ಮೆಂಟ್ ಆಗ್ಲಿಕ್ಕಿದೆಯಾ, ನಾನು ಸಜೆಷನ್ ಕೊಡ್ತೇನೆ. ನನ್ನ ಪಕ್ಕದಲ್ಲಿದ್ದವ್ರು ಹೇಳಿದ್ರು, ನಾನು ರಿಟೈರ್ಮೆಂಟ್ ಆಗುದಿಲ್ಲ. ಅದಕ್ಕೆ ನಾನು ಸಹ ಹೇಳಿದೆ, ಅವ್ರು ಆ್ಯಕ್ಚುಲಿ ಅನ್ಬಿಲೀವರ್. ಅವ್ರು ಹೇಳಿದ್ರು ನಾನು ರಿಟೈರ್ಮೆಂಟೇ ಆಗುದಿಲ್ಲ ನನ್ನ ಲೈಫ್ನಲ್ಲಿ. ಅವ್ರು ಅನ್ಬಿಲೀವರ್. ಯಾಕೆ ರಿಟೈರ್ಮೆಂಟ್ ಆಗಬೇಕು? ನಾನು ಇಲ್ಲಿ ಇರುವ ತನಕ ದುಡಿಯುವುದೇ, ಯಾಕೆ ರಿಟೈರ್ಮೆಂಟ್ ಆಗುದು? ನಾನು ಸಹ ಹೇಳಿದ್ದು, ನಾನು ಸಹ ಅದೇ ಡಿಸೈಡ್ ಮಾಡಿದ್ದೇನೆ, ಇಲ್ಲಿ ಯಾವಾಗ ತನಕ ನಮ್ಮ ಉಸಿರು ಹೋಗ್ತಾ ಉಂಟು ಆವಾಗ ತನಕ ದುಡಿಯುವುದೇ. ರಿಟೈರ್ಮೆಂಟ್ ಆದರೆ ನಾವು ವೇಸ್ಟ್, ನಾವೇನು ವೇಸ್ಟ್ ಅಲ್ಲ, ನಾವು ಪ್ರಾಬ್ಲಮ್ ಇಲ್ಲಿ, ಜನರಿಗೆ ಅಡ್ಡಿ ಇಲ್ಲಿ. ಅಲ್ಲಲ್ಲ, ನಿಮ್ಮ ಫಿಸಿಕಲ್ ಕೆಲಸ ಕೇಳಿದಲ್ಲ, ನಾನು ಸ್ಪಿರಿಚುವಲ್ ಮೀನಿಂಗಿಗೆ ಬರ್ತಾ ಇದ್ದೇನೆ. ನೀವು ಆತ್ಮಿಕ ಮಕ್ಕಳಾಗುವ ನಿಮಗೆ ರಿಟೈರ್ಮೆಂಟೇ ಇಲ್ಲ. ನಾನು ಅಲ್ಲಿಗೆ ಬಂದದ್ದು, ನಾನು ಕೆಲಸದ ವಿಷಯ ಮಾತಾಡಿದಲ್ಲ, ನಾನು ಅದಕ್ಕೆ ಹೇಳಿದ್ದು. ನಾನು ಅವರು ಹೇಳಿದ ಲೌಕಿಕ ಮಾತನ್ನು ನಾವು ಸ್ಪಿರಿಚುವಲ್ ಇಂಪ್ಲಿಕೇಶನ್, ನಮ್ಮ ಆತ್ಮಿಕವಾದ ನಮಗೆ ಮಕ್ಕಳಿಗೆ, ಸೇವಕರಿಗೆ ರಿಟೈರ್ಮೆಂಟ್ ಇಲ್ಲ. ನಾವು ನಿರಂತರವಾಗಿ ಇದನ್ನು ಮಾಡ್ತಾನೇ ಇರಬೇಕು. ನಾನು ಯಾವಾಗ ನಾವೀಗ ಏನು, ಈ ಕ್ರಿಸ್ತನ ಸೈನ್ಯದಲ್ಲಿ ನಾವು ಸೈನಿಕರಾಗಿದ್ದೇವೆ. ಅಲ್ಲಿ ಅವರಿಗೆ ಏನು ರಿಟೈರ್ಮೆಂಟ್ ಇದೆ, ನಮಗೆ ರಿಟೈರ್ಮೆಂಟ್ ಇಲ್ಲ. ಅಲ್ಲಿ ಅವರು ಅನ್ಕಂಫರ್ಟಬಲ್ ಲೈಫಿಗೆ ಸೈನ್ ಹಾಕಿದ್ದಾರೆ, ನಾವು ಸಹ ಹಾಕಿದ್ದೇವೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ರೆ ನಾನು ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕೆ ಇದನ್ನೆಲ್ಲ ನಾವುಂಟಲ್ಲ ನಮ್ಮ ಒಳಗೆ ಸಿಸ್ಟಮ್ ಅಲ್ಲಿ ಇಟ್ಕೊಳ್ಬೇಕು, ಆಗ ಡಿಸಪಾಯಿಂಟ್ ಆಗುದಿಲ್ಲ ನಾವು. ಡಿಸಪಾಯಿಂಟ್ ಆಗುದಿಲ್ಲ. ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್. ನಾವು ಏನು ಮಾಡುದು? ಇನ್ನೊಮ್ಮೆ ಹೇಳ್ತೇನೆ, ಏನು ಸೇಯಿಂಗ್? ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್. ನಾವೇನು, ವಿ ಆರ್ ಹೋಪಿಂಗ್ ದ ಬೆಸ್ಟ್ ಅಂಡ್ ವಿ ಗಾಟ್ ದ ವರ್ಸ್ಟ್ ಅಲ್ಲ. ನಾವು ಏನು ಮಾಡ್ಲಿಕ್ಕೆ ಹೋಗುವಾಗ ಏನು, ವಿ ಆರ್ ಹೋಪಿಂಗ್ ದಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್. ನಮ್ಮ ಪ್ರಿಪರೇಷನ್ ಝೀರೋ. ಎಲ್ಲ ದೇವರಿದ್ದಾರೆ ಹಾಗೆ ಇರುವುದು. ಅಲ್ಲಿ ಹೋಗಿ ಮುಳುಗಿದ ಮೇಲೆ ಗೊತ್ತಾಗುದು ನಮಗೆ, ವಿ ಆರ್ ನಾಟ್ ರೆಡಿ, ವಿ ಆರ್ ಲೇಜಿ. ದೇವರಿದ್ದಾರೆ ಅಂತ ಹೇಳುದು, ವಿ ಆರ್ ಲೇಜಿ, ವಿ ಆರ್ ನಾಟ್ ರೆಡಿ. ದಟ್ ಈಸ್ ರಾಂಗ್.
ಅದು ತಪ್ಪು. ಸೊ ನಾವು ಕೂಡ ಅನ್ಕಂಫರ್ಟೇಬಲ್ ಲೈಫಿಗೆ ಸೈನ್ ಹಾಕಿ ಆಗಿದೆ. ಓಕೆ, ನಮ್ಮ ಎಲ್ಲ ಕಂಫರ್ಟ್ ನಮ್ಮನ್ನು ವೇಟ್ ಮಾಡ್ತಾ ಇದೆ. ಓಕೆ, ಇನ್ಫ್ಯಾಕ್ಟ್ ಈಗ ನಾವು ರಿಟೈರ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇರುವಾಗ ನಂಗೆ ಇನ್ನೊಂದು ವಿಷಯ ನೆನಪಾಗ್ತಾ ಇದೆ. ದೇವರು ನಮಗೆ ರಿಟೈರ್ಮೆಂಟ್ ಕೊಡ್ತಾರೆ, ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಯ್ತು ಮಗ, ನಿಮ್ಗೆ ರಿಟೈರ್ಮೆಂಟ್, ನೀನು ಈಗ ನನ್ನೊಟ್ಟಿಗೆ ನಿನ್ನ ರಿಟೈರ್ಮೆಂಟ್ ಅನ್ನು ಎಂಜಾಯ್ ಮಾಡು. ಆದ್ರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೇನೆ, ಇದು ನಿಮ್ಗೆ ಶಾಕ್ ಆಗ್ಬೋದು, ನೀವು ಕೇಳಲಿಕ್ಕಿಲ್ಲಕ್ಕಿಲ್ಲ. ಏನಂತ ಹೇಳಿದ್ರೆ, ನೀವು ಪರಲೋಕದಲ್ಲಿ ಹೋದ ಮೇಲೆ ನಾನು ಗಾರ್ಡನ್ ಅಲ್ಲಿ ತಿರುಗ್ತಾನೇ ಇರುದಂತ ಎಣಿಸ್ಬೇಡಿ, ಚರ್ಚಲ್ಲಿ ಆರಾಧನೆ ಮಾಡ್ತಾನೇ ಇರುದಂತ ಎಣಿಸ್ಬೇಡಿ. ಅಲ್ಲಿ ಬೇರೆ ಕೆಲಸ ಇದೆ. ಅಲ್ಲೆಲ್ಲೂಯಾ. ನೋ, ವಿ ಶುಡ್ ನೋ ದ್ಯಾಟ್. ನಾವು ಖಾಲಿ ಲೊಕೇಶನ್ ಚೇಂಜ್ ಮಾಡುದು. ಯೇಸ್ವಾಮಿ ಏನ್ ಹೇಳಿದ್ರು 2ನೇ ಬರೋಣದಲ್ಲಿ ಪ್ಯಾರಬಲ್ನಲ್ಲಿ, ಬಲೆ ನಂಬಿಗಸ್ತನದ ಆಳು ಸಣ್ಣ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ನಿನ್ನನ್ನು ದೊಡ್ಡ ಕೆಲಸದಲ್ಲಿ ಇಡ್ತೇನೆ. ಅಂದ್ರೆ ಭೂಲೋಕದಲ್ಲಿ ನಾನು ನಿನ್ಗೆ ಒಂದು ಸಣ್ಣ ಕೆಲಸ ಕೊಟ್ಟಿದ್ದೆ, ಅದರಲ್ಲಿ ನೀನು ಪ್ರೂವ್ ಆಗಿದ್ದೀಯಾ, ನಿನ್ಗೆ ನಾನು ಅಲ್ಲಿ ದೊಡ್ಡ ಕೆಲಸದಲ್ಲಿ ಇಡ್ತೇನೆ. ಅರ್ಥ ಆಗ್ತದೆ ನಿಮ್ಗೆ? ಸೊ ಇಟ್ ಈಸ್ ಅ ಕಂಟಿನ್ಯೂಯಿಂಗ್ ಲೈಫ್. ವಿ ಆರ್ ಜಸ್ಟ್ ಚೇಂಜಿಂಗ್ ದ ಲೊಕೇಶನ್. ನಾವು ಸ್ಥಳವನ್ನು ಮಾತ್ರ ಚೇಂಜ್ ಮಾಡುದು. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕಾದ್ರೆ ರಿಟೈರ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡುವುದಿಲ್ಲ, ಅವರಿಗೆ ಟ್ರಾನ್ಸ್ಫರ್ ಆಯ್ತಾ ಅಂತ ಹೇಳಿ. ಹಲ್ಲೆಲೂಯಾ, ದಟ್ ಈಸ್ ಅ ಬೆಟರ್ ವರ್ಡ್. ಕೆಲವರಿಗೆ ಬ್ರಾಂಚ್ ಮ್ಯಾನೇಜರ್ನವರಿಗೆ ಏನು, ಅವರು ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಅವರಿಗೆ ಟ್ರಾನ್ಸ್ಫರ್ ಇನ್ನೊಂದು ಬ್ರಾಂಚಿಗೆ, ಅಲ್ಲಿ ಪುನಃ ಒಳ್ಳೆ ಕೆಲಸದ ಅವರು ಪುನಃ ಟ್ರಾನ್ಸ್ಫರ್. ಪ್ರಮೋಷನ್ ಅಂಡ್ ಟ್ರಾನ್ಸ್ಫರ್, ಎಕ್ಸಾಕ್ಟ್ಲಿ. ಎವ್ರಿ ಟೈಮ್ ಟ್ರಾನ್ಸ್ಫರ್ ಅಲ್ಲಿ ಪ್ರಮೋಷನ್ ಅಟ್ಯಾಚ್ ಆಗಿರ್ತದೆ. ಹಲ್ಲೆಲೂಯಾ. ಸೊ ಹಾಗಾಗಿ ಏನು ಹೇಳುದು, ಈಗ ಭಕ್ತರಿಗೆ ದೇ ಆರ್ ಪ್ರಮೋಟೆಡ್ ಟು ಹೆವೆನ್. ಅವರು ಪರಲೋಕಕ್ಕೆ ಪ್ರಮೋಷನ್ ಆದ್ರು, ಅಲ್ಲಿ ಅವರಿಗೆ ಬೇರೆ ಕೆಲಸ ಮಾಡ್ಲಿಕ್ಕಿದೆ. ಓಕೆ, ಸೊ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಪರಲೋಕದಲ್ಲಿ ಪ್ರಮೋಷನ್. ಸೊ ಓಕೆ, ರಿಟೈರ್ಮೆಂಟ್ ವರ್ಡ್ ಕ್ಯಾನ್ಸಲ್ ಮಾಡುವ, ಅದು ಸರಿ ಇಲ್ಲ. ಆತ್ಮಿಕ ಬದುಕಿಗೆ ಅದು ಅಪ್ಲೈ ಆಗುದಿಲ್ಲ. ಟ್ರಾನ್ಸ್ಫರ್ ಅಂಡ್ ಪ್ರಮೋಷನ್, ದಟ್ ಈಸ್ ದ ಬೆಟರ್ ವರ್ಡ್. ಸೊ ನಾವು ಕೂಡ ಕ್ರಿಸ್ತನ ಸೈನ್ಯದಲ್ಲಿದ್ದೇವೆ, ನಾವು ಈ ಭೂಲೋಕದಲ್ಲಿ ಇದ್ದೇವೆ. ಗಾಡ್ ವಿಲ್ ಡೆಪ್ಲಾಯ್, ಹೇಗೆ ನಾನು ಸೈನಿಕರನ್ನು ಡೆಪ್ಲಾಯ್ ಮಾಡ್ತಾರೋ ಅನ್ಕಂಫರ್ಟಬಲ್ ಸಿಚುವೇಶನ್, ನಾವು ಕೂಡ ಅಂತ ಸಿಚುವೇಶನ್ಗಳಲ್ಲಿ ನಾವು ಹಾದು ಹೋಗ್ಲಿಕ್ಕೇನೆ ಇದೆ. ನೀವು ಎಣಿಸ್ಬೇಕು, ಇದೊಂದು ಆದ್ಮೇಲೆ ನಾನು ರಿಲ್ಯಾಕ್ಸ್ ಆಗಿ, ನಿಮ್ಗೆ ಈಗ ಅದು ಹಾಗೆ ಆಗುದಿಲ್ಲ ಅಂತ ಈಗ ಗೊತ್ತಾಗಿದೆ ನಿಮ್ಗೆ. ಒಂದರ ನಂತರ ಒಂದು, ಯಾವಾಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಲ್ಲ. ನಾನು ಅದೇ ಹೇಳುದು, ನೀವು ಸಿ ವೆನ್ ಯು ಗೆಟ್ ಇನ್ ಟು ಅ ರಾಂಗ್ ಎಕ್ಸ್ಪೆಕ್ಟೇಷನ್, ಆಗ ನೀವು ಡಿಸಪಾಯಿಂಟ್ ಆಗ್ತದೆ. ಅಯ್ಯೋ, ಒಂದು ಆಯ್ತು ಇನ್ನೊಂದು ಸ್ಟಾರ್ಟ್ ಆಯ್ತು ಪ್ರಾಬ್ಲಮ್. ಹಾಗೆ ಅಲ್ಲ. ಸಿ, ದಿಸ್ ಇಸ್ ದ ಜರ್ನಿ. ಇದೊಂದು ಜರ್ನಿ ಇದ್ದಾಗೆ. ಒಂದನ್ನು ನೀವು ಕಾನ್ಕರ್ ಮಾಡಿದ ನಂತರ ಮತ್ತೊಂದನ್ನು ಕಾನ್ಕರ್ ಮಾಡಬೇಕು, ಮತ್ತೊಂದನ್ನು ಕಾನ್ಕರ್ ಮಾಡಬೇಕು, ಮತ್ತೊಂದನ್ನು ಜಯಿಸಬೇಕು. ಅದು ಇಡೀ ಮಾಡ್ಲಿಕ್ಕೇನೆ ಇದೆ ಇದು ಜರ್ನಿ. ಓಕೆ, ಸೊ ದಟ್ಸ್ ವೈ ನಾನು ಅದಕ್ಕೆ ನಿಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡುದು. ಯು ಡೋಂಟ್ ಥಿಂಕ್ ದಟ್ ಇದೊಂದು ಆದ್ಮೇಲೆ ಅಬ್ಬಾ ನಾನು ಸೆಟ್ಲ್ ಆಗ್ತೇನೆ ಅಂತ ಹೇಳುವಾಗ ಆಗ ವರ್ಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ನಿಮ್ಗೆ. ಇಷ್ಟು ತನಕ ಅದೇ ಒಳ್ಳೇದಿತ್ತು ಅಂತ ಎಣಿಸ್ತೀರಿ ನೀವು, ಇದು ಬೇಡ ಇತ್ತು ಅಂತ. ಸೊ ಲೈಕ್ ದಟ್, ಇದು ನಮ್ಗೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಲೀವ್ ದ್ಯಾಟ್. ನಾನು ಅದನ್ನೆಲ್ಲ ಬಿಟ್ಟಿದ್ದೇನೆ. ಲೀವ್ ದ್ಯಾಟ್. ಪ್ರತಿ ದಿವಸ ದೇವರು ಒಂದೊಂದು ಹೊಸ ಹೊಸ ವಿಷಯಗಳನ್ನು ನಮ್ಮ ಬಿಟ್ಟಿರ್ತದೆ, ಅದರಲ್ಲಿ ನಮಗೆ ಜಯವನ್ನು ಸಹ ಕೊಡ್ತಾರೆ. ಅದನ್ನು ಜಯ ಕೊಡ್ತಾರೆ. ಇಲ್ಲದ್ರೆ ನಾವು ಗಿವ್ ಅಪ್ ಮಾಡ್ತೇವೆ, ನಮ್ಗೆ ಆಟಿಟ್ಯೂಡ್ ಆಗಿಬಿಡ್ತದೆ. ಕೆಲವೊಂದ್ಸಾರಿ ಕೆಲವರು ಹೇಗೆ ಇರ್ತಾರೆ ಅಂತ ಹೇಳಿ, ನಾನು ನಿನ್ನೆ ಒಬ್ಬರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಹೇಳುವಾಗ, ಈಗ ಯಾವುದಾದ್ರಲ್ಲಿ ಒಂದು ಸಮಸ್ಯೆ ಆದ್ರೆ, ಇದರಲ್ಲಿ ಎಲ್ಲ ಸಮಸ್ಯೆ, ಇದು ಬೇಡ ಬೇರೆ ಏನಾದ್ರು ಮಾಡುವ, ಅದರಲ್ಲಿ ಸಹ ಸಮಸ್ಯೆ, ಇದು ಬೇಡ ಬೇರೆ ಏನಾದ್ರು ಮಾಡುವ, ಹಾಗೆ ಮಾಡಿ ಅವರ ಲೈಫಲ್ಲಿ ಅವರು ಹಾರ್ತಾನೆ ಇರುವುದು, ಏನು ಮಾಡುವುದಿಲ್ಲ, ಏನು ಅಚೀವ್ಮೆಂಟೇ ಇಲ್ಲ. ಸೊ ಡೋಂಟ್ ಗಿವ್ ಅಪ್, ಡೋಂಟ್ ಕ್ವಿಟ್. ಅದರ ಮೇಲೆ ತುಳಿದು ಜಯ ಹೊಂದಿ ಥ್ರೂ ಪ್ರೇಯರ್, ಪ್ರಾರ್ಥನೆ ಮೂಲಕ ನಿಮಗೆ ದೇವರು ಜಯ ಕೊಟ್ಟೇ ಕೊಡ್ತಾರೆ. ಜಯ ಉಂಟೆ ನಮಗೆ. ಕ್ರಿಸ್ತ ಯೇಸುವಿನಲ್ಲಿ ನಮ್ಗೆ ಎಲ್ಲಾ ವಿಷಯದ ಮೇಲೆ ಜಯ ಉಂಟೆ. ಡೋಂಟ್ ಗಿವ್ ಅಪ್. ಇಫ್ ಯು ಗಿವ್ ಅಪ್, ಇಟ್ ಬಿಕಮ್ಸ್ ಆಟಿಟ್ಯೂಡ್. ನನಗೆ ಬಿಟ್ಟು ಕೊಡುವ ಸ್ವಭಾವ ಬಂದ್ರೆ ಅದು ನನ್ನ ಇದರಲ್ಲಿ ಸೇರಿಕೊಳ್ತದೆ, ನಾವು ಎಲ್ಲ ಸಹ ಬಿಟ್ಟು ಕೊಡ್ತೇವೆ. ಓಕೆ, ಸೊ ಡೋಂಟ್ ಗಿವ್ ಅಪ್. ಅವನೇನು ಹೇಳ್ತಾನೆ ಅಂದ್ರೆ, ನನಗೆ ಹೋರಾಟ ಉಂಟೆ ಎಂದು ನನಗೆ ತಿಳಿದಿದೆ. ಅವನೇನು ಹೇಳಿದೆ, ನಂಗೆ ಗೊತ್ತುಂಟು, ಅದರ ಏನು ಹೊಸತಿಲ್ಲ, ಏನು ಸರ್ಪ್ರೈಸ್ ಆಗುದಿಲ್ಲ. ನಾನು ಅರ್ಥ ಆಯ್ತಲ್ಲ, ನಂಗೆ ಅದು ಸರ್ಪ್ರೈಸ್ ಏನಲ್ಲ, ಇದ್ದದ್ದೇ. ಸೊ ಹೋರಾಟ ಉಂಟೆ ಎಂದು ನಾನು ಬಲ್ಲೆನು. 2 ಮತ್ತೆ ಹೇಗೆಂದರೆ, ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು
ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕು. ಓಕೆ, ಎಂಬ ಕುತೂಹಲವು ನನಗೆ ಉಂಟು. ಸೊ ಅವನು ಬೇಸಿಕಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೀವು ಪ್ರೀತಿಯಿಂದ ಹೊಂದಿಕೆ ಆಗ್ಬೇಕು. ಅಂದ್ರೆ ಸಭೆಯವರಿಗೆ ಹೇಳುದು ಪ್ರೀತಿಯಿಂದ ಹೊಂದಿಕೆ ಅಂತಂದ್ರೆ, ಇನ್ ಲವ್ ಯು ಶುಡ್ ಬಿ ನಿಟ್ ಟುಗೆದರ್. ಒಬ್ಬರಿಗೊಬ್ಬರು ಹೇಗೆ ನೀವು ಕನೆಕ್ಟ್ ಆಗಿರ್ಬೇಕು? ಪ್ರೀತಿಯಲ್ಲಿ ನೀವು ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿರ್ಬೇಕು. ಬುದ್ಧಿಪೂರ್ವಕವಾದ ನಿಶ್ಚಯ ಅಂದ್ರೆ ಅಶ್ಯೂರ್ಡ್, ಕನ್ಫರ್ಮ್ಡ್, ನಿಶ್ಚಯವಾಗಿರುವ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂದು ಕುತೂಹಲ ನನಗುಂಟು. ಓಕೆ, ಸೊ ಬೇಸಿಕಲಿ ಏನ್ ಹೇಳ್ತಾನೆ ಅಂದ್ರೆ, ಈ ಯೇಸು ಏನಾಗಿದ್ದಾರೆ ಅಂತ ಹೇಳಿದ್ರೆ, ದೇವರ ಸರ್ವ ಸಂಪೂರ್ಣವತೆಯನ್ನು ತನ್ನ ಒಳಗೆ ಅಡಗಿಸಿಕೊಂಡಿರುವ. ಈ ಯೇಸುವನ್ನು ನೀವು ಎಷ್ಟು ತಿಳಿತೀರಾ, ಈ ಯೇಸುವಿನಲ್ಲಿ ಎಷ್ಟು ಬೆಳಿತೀರಾ, ನೀವು ಅಷ್ಟು ದೃಢವಾಗಿರ್ತೀರಾ. ಈಗ ಕಾನ್ಸೆಪ್ಟ್ ಏನು ಮಾತಾಡ್ತಾ ಇದ್ದಾನೆ ಅವನು? ಸುಳ್ಳು ಬೋಧಕರಿಗೆ ನೀವು ಕಿವಿಗೊಡಬಾರದು, ಇದು ಕಾನ್ಸೆಪ್ಟ್. ಈಗ ನಾವು ಸುಳ್ಳು ಬೋಧನೆ, ನಾವು ತಪ್ಪಾದ ಬೋಧನೆ, ಹೆರಸಿ ಯನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಏನಾಗ್ಬೇಕು? ನಾವು ಕ್ರಿಸ್ತನಲ್ಲಿ, ಅಂದ್ರೆ ದೇವರ ವಾಕ್ಯದಲ್ಲಿ ಬೆಳೆದು ಪ್ರಬುದ್ಧರಾಗಬೇಕು. ಅರ್ಥ ಆಯ್ತಲ್ಲ ನಿಮ್ಗೆ? ನಾವು ಎಷ್ಟು ಪ್ರಬುದ್ಧರಾಗ್ತೇವೋ, ಎಷ್ಟು ನಾವು ಬೆಳಿತೇವೋ, ಎಷ್ಟು ದೇವರ ವಾಕ್ಯದ ಸತ್ಯತೆ ಮತ್ತೆ ಮರ್ಮದಲ್ಲಿ ನಾವು ಬೆಳಿತೇವೋ, ಅಷ್ಟು ನಾವು ಸುಳ್ಳು ಬೋಧನೆ ನಮ್ಮಿಂದ ಅಪೋಸ್ ಆಗ್ತದೆ ಆಟೋಮೆಟಿಕಲಿ. ನಿಮ್ಗೆ ಒಂದು ವಿಷಯ ಹೇಳ್ತೇನೆ, ಇದು ಸೀಕ್ರೆಟ್. ಸುಳ್ಳು ಬೋಧನೆಯ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸರಿಯಾಗಿ ಕೇಳಿಸಲ್ಲ ಎಲ್ಲರೂ, ವೆರಿ ಇಂಪಾರ್ಟೆಂಟ್. ತಪ್ಪಾದ ಬೋಧನೆಗಳ ಬಗ್ಗೆ ವಿಚಾರಣೆಗೂ ಅದನ್ನು ತಿಳಿಲಿಕ್ಕೂ ಸ್ಟಡಿಗೂ ಹೋಗಬೇಡಿ. ಬೈಬಲ್ನಲ್ಲಿಲ್ಲ. ಬೈಬಲ್ ಏನು ಹೇಳುದು? ನೀವು ಕ್ರಿಸ್ತನ ವಿಷಯದಲ್ಲಿ ಬೆಳೆಯಿರಿ, ದೇವರ ವಾಕ್ಯದ ಮರ್ಮದಲ್ಲಿ ಬೆಳೆಯಿರಿ, ದೇವರ ವಾಕ್ಯದ ಪ್ರಕಟಣೆಯಲ್ಲಿ ಬೆಳೆಯಿರಿ. ಯಾವಾಗ ಈ ಪ್ರಕಟಣೆ, ಈ ಪವಿತ್ರಾತ್ಮನ ಮೂಲಕ ಉಂಟಾಗುವ ಸತ್ಯಾರ್ಥತೆಯಲ್ಲಿ ನಾವು ಬೆಳೀತಾ ಇರ್ತೇವೋ, ಸುಳ್ಳು ಬೋಧನೆ ಬರುವಾಗ ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಸ್ಟಾರ್ಟ್ ಆಗ್ತದೆ, ನಿಮ್ಮ ಒಳಗೆ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ. ನಿಮಗೆ ಅರ್ಥ ಆಗ್ತಿದೆಯಲ್ಲ ನಾನು ಏನು ಹೇಳ್ತಿದ್ದೇನೆ ಅಂದರೆ? ಇಮಿಡಿಯೇಟ್ಲಿ ನಿಮ್ಮ ಒಳಗೆ ಯಾರದು ಫೋನ್ ಇಲ್ಲ, ನೀವು ಸೈಲೆಂಟ್ ಮಾಡಬೇಕಿದ್ರೆ ಆಫ್ ಮಾಡಬೇಕು. ಇನ್ನು ಏನಾದರೂ ಒಂದು ಇಲ್ಲಿ ಹಾಕಬೇಕು. ಸಂಡೇ ಚರ್ಚಲ್ಲಿ ಸಹ ಫಸ್ಟ್ ಸ್ಕ್ರೀನಲ್ಲಿ ಉಂಟಲ್ಲ, ಒಂದು ಮಾಡಿ, ಫೋನು ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಮಾಡಿ ಅಂತ, ಆಯ್ತಾ? ಸೊ ನಾನೇನು ಹೇಳ್ತಿದ್ದೆ ನೋಡಿ, ಇದೇ ಪ್ರಾಬ್ಲಮ್ ಆಗೋದು. ಸೊ ನಾವು ಏನಾಗ್ತದೆ ಅಂದರೆ, ಡಿಸ್ಟರ್ಬೆನ್ಸ್ ಮಾಡಿದ ಕೂಡಲೇ ಉಂಟಲ್ಲ, ಅಲ್ಲಿ ಫ್ಲೋ ಮಿಸ್ ಆಗ್ತದೆ. ಪವಿತ್ರಾತ್ಮನ ಹೇಗೆ ಅಂದರೆ, ನಾನು ಮೊದಲು ಹೇಳಿದ್ದೇನೆ, ಬಹಳ ಮೃದುವಾದ ಪಾರಿವಾಳದ ಹಾಗೆ. ಸ್ವಲ್ಪ ಶಬ್ದ ಆದರೆ ಹಾರಿ ಹೋಗ್ತದೆ, ಡಿಸ್ಟರ್ಬ್ ಆದ ಕೂಡಲೇ ಅದು ಹಾರಿ ಹೋಗ್ತದೆ. ಹಾರಿ ಹೋದ ಮೇಲೆ ಮತ್ತೆ ನಾನು ಮಾತನಾಡಿ ನಿಮ್ಗೆ ಏನು ಪ್ರಯೋಜನ ಇಲ್ಲ. ಪವಿತ್ರಾತ್ಮನು ಮಾತನಾಡಿದರೆ ಮಾತ್ರ ನಿಮಗೆ ಪ್ರಯೋಜನ ಇರುವುದು. ಸೊ ದೇವರು ಎಲ್ಲಿರ್ತಾರೆ ಅಂದರೆ, ಹಾನರ್ ಇರ್ತದಲ್ಲ ಅಲ್ಲಿರ್ತಾರೆ. ಎಲ್ಲಿ ಗೌರವ ಇದೆಯಾ ಅಲ್ಲಿ ದೇವರು ಇಳಿತಾರೆ. ಗೌರವ ಇಲ್ಲದಿದ್ದರೆ ದೇವರು ಉಳಿಯುವುದಿಲ್ಲ, ಅವ್ರು ನಿಲ್ಲುವುದಿಲ್ಲ ಅಲ್ಲಿ. ಓಕೆ, ಸೊ ಈಗ ನೀವು ಡಾಕ್ಟರ್ಗೆ ಅಪಾಯಿಂಟ್ಮೆಂಟ್ ಆದರೆ ನೀವು ಅಲ್ಲಿ ಮೊಬೈಲನ್ನು ಲೌಡ್ ಸ್ಪೀಕರಲ್ಲಿ ಇಟ್ಕೊಂಡು ಹೋಗ್ತೀರಾ? ಹೋಗುವುದಿಲ್ಲ. DC ಮೀಟ್ ಆಗಲಿಕ್ಕೆ ಹೋದರೆ ಇಲ್ಲ. ಸೊ ವಿ ಶುಡ್ ಬಿ ಕೇರ್ಫುಲ್. ನಾವು ಲೋಕದ ವ್ಯಕ್ತಿಗಳಿಗೆ ಅಷ್ಟು ಸ್ಥಾನಮಾನ ಕೊಡುವುದಾದರೆ ದೇವರಿಗೆ ಎಷ್ಟು ಕೊಡಲೇಬೇಕು. ಎನಿವೆ, ಸೊ ಈಗ ನಾವು ಎಲ್ಲಿದ್ವಿ? ನಾವು ಕ್ರಿಸ್ತನ ವಿಷಯದಲ್ಲಿ ನಾವು ಬೆಳೆದು ಬರುವಾಗ ನಾವು ಸುಳ್ಳು ಬೋಧನೆ, ತಪ್ಪು ಬೋಧನೆಯನ್ನು ಇಮ್ಮಿಡಿಯೇಟ್ಲಿ ಡಿಸರ್ನ್ ಮಾಡಲಿಕ್ಕೆ ಆಗ್ತದೆ, ನಮ್ಮ ಲೈಫಿಂದ ರಿಜೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಹಾಗಂತ ಹೇಳಿ ಹೆಚ್ಚಿನವರು ಈಗ ಟ್ರ್ಯಾಪ್ ಅಲ್ಲಿ ಬಿದ್ದಿದ್ದಾರೆ. ಅದು ನಾನು ಕಲಿಬೇಕು, ಅವರು ಎಂತೆಲ್ಲ ಕಲಿಸ್ತಾರೆ, ಮತ್ತೆ ನಾನು ಸಭೆಗೆ ಬಂದು ಕಲಿಸಿಕೊಡ್ತೇನೆ ಅಂತ ಟ್ರ್ಯಾಪ್ ಅಲ್ಲಿ ಬಿದ್ದು ಅವರೇ ಬಿದ್ದು ಹೋಗಿದ್ದಾರೆ. ಯಾಕೆಂದ್ರೆ ನಾವು ಕಿವಿ ಕೊಡುವ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ನಮ್ಮ ಒಳಗೆ ಏನು ಹೋಗ್ಲಿಕ್ಕೆ ಬಿಡ್ತೇವೆ, ಸೈತಾನನಿಗೆ ಎಡೆ ಮಾಡಿ ಕೊಟ್ಟಾಗೆ ನಮ್ಗೆ ಸಹ ಸಂಶಯ ಸ್ಟಾರ್ಟ್ ಆಗ್ತದೆ. ಓ ಹೌದಾ, ಹಾಗೆ ಉಂಟಾ? ಕೆಲವರು ಎಂತ ಹೇಳ್ತಾರೆ ಗೊತ್ತ, ಪದ್ನಾಜಿ ಒಯ್ಗಳು ಬಿಡ್ಚಿ ಅಂಕಲಿ, ಯಾವ ಸಹ ಬೇಡ, ಯಾವ ರಗಳಸ, ಯಾವ ಟೆನ್ಷನ್ ಸಹ ಬೇಡ, ಎಲ್ಲ ಅದು ಇದು ಅಂತೆ,
ಯಾವುದು ಬೇಡ, ರಗಳೆ ಬೇಡ ಇದರದ್ದು ಅಂತ ಎಲ್ಲ ಬಿಟ್ಟು ಬಿಡ್ತಾರೆ. ಸಭೆಯಲ್ಲಿ ನೀವು ಬಂದು ಅದನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಕೆಲವರು ಆ ನಂಬಿಕೆಯಲ್ಲಿ ತುಂಬ ವೀಕ್ ಆದವರು ಇರ್ತಾರೆ, ಅವರಿಗೆ ಟೆನ್ಷನ್ ಆಗ್ತದೆ. ಅಯ್ಯೋ ಈತು ಮಾತಾಡ ಒಂದು ಓಲ್ದೀಪಿ ನಾನು ಮಂಡೇಡು ಯಾವುದು ರಗಳೇನೆ ಬಿಡ್ಜಿ ಚರ್ಚಿಗೆ ಬರ್ಪೂಜಿ, ಅದ ಟೆನ್ಷನ್ ಇಜ್ಜಿ ಅದ. ಆಗ ನಾವು ಡಿಸೀವ್ ಆಗ್ತೇವೆ ಎಂಬ ಟೆನ್ಷನ್ ಇಲ್ಲಲ್ಲ ಅಂತ ಎಣಿಸ್ತಾರೆ. ಸೊ ನಾವು ಕಿವಿಗೊಡ್ಬಾರ್ದು, ಸೈತಾನನಿಗೆ ಎಡೆ ಮಾಡಿ ಕೊಡಬಾರ್ದು. ನಮ್ಮ ಕಿವಿಯ ಒಳಗೆ ಮನಸ್ಸಿನೊಳಗೆ ಏನು ಹೋಗ್ತೇವೆ ಅದರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು. ನಿಮ್ಗೆ ಇಲ್ಲಿ ಹೇಳಿದ್ದೇನ ಗೊತ್ತಿಲ್ಲ, ಒಂದು ಎಕ್ಸಾಂಪಲ್. ಒಂದು ಫೇತ್ ಇದೆ, ಸೆವೆಂತ್ ಡೇ ಅಡ್ವೆಂಟೈನ್, ಯಾರು ಕೇಳಿದ್ದೀರಿ? ಓಕೆ, ಸೊ ಈಗ ಏನಾಯ್ತು ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ನಲ್ಲಿ, ಇದು ಕತೆ ಅಲ್ಲ, ರಿಯಲಿ ಆದದ ಟೆಸ್ಟಿಮೋನಿ. ಒಬ್ಬರು ಪಾಸ್ಟರ್ ಇದ್ರು, ಅವರಿಗೆ ಒಂದು ಒಳ್ಳೆಯ ಸೇವೆ ಇತ್ತು, ಒಂದು 70-80 ಜನ ಇದ್ರು ಆಲ್ರೆಡಿ, ದೇವರು ಒಳ್ಳೆ ರೀತಿ ನಡೆಸ್ತಾ ಇದ್ರು, ಸಭೆ ಆಗ್ತಿತ್ತು. ಅವರ ಫ್ಯಾಮಿಲಿಯಿಂದ ಯಾರೋ ಸೆವೆಂತ್ ಡೇ ಅಡ್ವೆಂಟೈನಿಗೆ ಹೋಗಿಬಿಟ್ರು. ಅವರು ಎಲ್ಲ ಮನೆಗೆ ಹೋಗ್ತಾ ಇದ್ರು, ಎಲ್ಲ ಮನೆಗೆ ಹೋಗಿ ಅವರನ್ನೆಲ್ಲ, ಇವರ ಫ್ಯಾಮಿಲಿಯಿಂದ ಕೆಲವರನ್ನು ಅದಕ್ಕೆ ಎಳೆದುಕೊಂಡು ಹೋದ್ರು ಸೆವೆಂತ್ ಡೇ ಅಡ್ವೆಂಟೈನಿಗೆಲ್ಲ, ಸಭೆಯಿಂದಲ್ಲ, ಅವರ ಫ್ಯಾಮಿಲಿಯಿಂದ. ಸೊ ಇವರು ಬೇರೆ ಫ್ಯಾಮಿಲಿ ಮೆಂಬರ್ ಹತ್ರ ಮಾತಾಡ್ತಿರುವಾಗ ಹೀಗೆ ಅಂತ ಚರ್ಚೆ ಬರುವಾಗ, ಅವರು ಒಂದು ದಿವಸ ನನಗೆ ಸಿಗಬೇಕು, ನನ್ನ ಮನೆಗೆ ಅವರೊಮ್ಮೆ ಬರಬೇಕು, ನಾನು ಅವರಿಗೆ ಕೂತ್ಕೊಳ್ಳಿಸಿ ನೀವು ಇದು ಮಾಡ್ತಾ ಇರೋದು ತಪ್ಪು ಅಂತ ಬೈಬಲ್ನಲ್ಲಿ ನಾನು ತೋರಿಸ್ಕೊಡ್ತೇನೆ, ಅವರಿಗೆ ಕಲಿಸ್ತೇನೆ. ಎಲ್ಲ ಮನೆಗೆ ಹೋಗ್ತಿದ್ದಾರೆ, ನನ್ನ ಕೈಗೊಮ್ಮೆ ಸಿಗ್ಬೇಕು. ಯಾರು ಹೇಳುದು? ಇದು ಪಾಸ್ಟರ್ ಹೇಳುದು. ಓಕೆ, ಬಾಯಲ್ಲಿ ಅರಿಕೆ ಮಾಡಿದ್ರಾ, ಇವರ ಮನೆಗೆ ಬಂದರು ಅವರು. ಮಾತಿಗೆ ಶಕ್ತಿ ಇದೆ. ಅರಿಕೆ ಮಾಡಿದ್ರೆ ಇವರ ಮನೆಗೇನೆ ಬಂದ್ರು. ಇಷ್ಟು ನನಗೆ ಎಲ್ಲರ ಮನೆಗೆ ಹೋಗ್ತಾ ಇದ್ರು, ಇವರನ್ನು ಬಿಟ್ಟಿದ್ರು, ಇವರ ಮನೆಗೇನೆ ಬಂದ್ರು. ಇವರ ಮನೆಗೆ ಬಂದು ಇವರಿಗೆ ಖುಷಿ ಆಯ್ತು. ಇದೇ ಟೈಮಿಗೆ ನಾನು ಕಾಯ್ತಾ ಇದ್ದದ್ದು, ಇವರು ನನ್ನ ಕೈಗೆ ಸಿಗ್ಬೇಕಂತ. ಕೂತ್ಕೊಂಡು ಇವರು ಅವರಿಗೆ ಬೈಬಲ್ನ ಕಲಿಸ್ಲಿಕ್ಕೆ ಹೋದದ್ದು. ಮೀಟಿಂಗ್ ಮುಗಿದ ನಂತರ ಇವರು ಸೆವೆಂತ್ ಡೇ ಅಡ್ವೆಂಟೈನ್ ಆದದ್ದು. ಇದು ರಿಯಲ್ ಆದದ್ದು ವಿಷಯ. ಮೀಟಿಂಗ್ ಮುಗಿದಾಗ ಇವರು ಅದರ ಒಳಗೆ ಹೋಗಿ ಸಭೆ ಇಲ್ಲ, ಸಭೆ ಮಕ್ಕಳೆಲ್ಲ ಒಡೆದೋದ್ರು, ಚರ್ಚ್ ಇಲ್ಲ, ಏನೇನೋ ಆಗಿ ಹೋಯ್ತು. ಆಯ್ತಾ? ಇದು ರಿಯಲ್ ಟೆಸ್ಟಿಮೋನಿ. ಅವರ ಕುಟುಂಬದವರೇ ನನಗೆ ಹೇಳಿದ್ದು. ಇದು ನನಗೆ ಗೊತ್ತಿರಲಿಲ್ಲ, ನಾನು ಹೇಳ್ತಾ ಇದ್ದೆ. ತಿಮೋತಿಗೆ ಬರುವಾಗ ಪೌಲ ಹೇಳ್ತಾನೆ, ದೇವರ ವಾಕ್ಯದ ವಿಷಯದಲ್ಲಿ ವಾಗ್ವಾದ ಮಾಡಬೇಡಿ, ಯಾರ ಹತ್ರ ಚರ್ಚೆಗೆ ಇಳಿಬಾರ್ದು. ಯಾರಿಗಾದ್ರೂ ಏನಾದರೂ ತಿಳ್ಕೊಳ್ಳಿಕ್ಕೆ ಇದೆಯಾ, ನಾವು ಹೆಲ್ಪ್ ಮಾಡ್ಬೋದು. ಅದರ ಅರ್ಥ ಯಾರಾದ್ರೂ ಆರ್ಗ್ಯುಮೆಂಟಿಗೆ ಬರ್ತಾರಾ, ಆರ್ಗ್ಯುಮೆಂಟನ್ನು ಮುಂದೆ ತೆಗೆದುಕೊಂಡು ಹೋಗ್ಬಾರ್ದು, ಫುಲ್ ಸ್ಟಾಪ್, ಅಲ್ಲಿಗೆ ಮಾತಾಡ್ಲಿಕ್ಕೇನಿಲ್ಲ. ಸೊ ನಾವು ವಾಗ್ವಾದ ಮಾಡಿ ಸುವಾರ್ತೆಯನ್ನು ಸಾರಲಿಕ್ಕೆ, ಚರ್ಚೆ ಮಾಡಿ, ಡಿಬೇಟ್ ಮಾಡಿ ಸಾರಲಿಕ್ಕೆ ದೇವರು ನಮ್ಮನ್ನು ಕರೀಲಿಲ್ಲ. ಯೇಸು ಹೇಳಿದ್ದು ಗೋ ಆ್ಯಂಡ್ ಪ್ರೊಕ್ಲೇಮ್ ದ ಗಾಸ್ಪೆಲ್. ಏನು ಹೇಳಿದ್ದು? ಸುವಾರ್ತೆಯನ್ನು ಘೋಷಿಸಿರಿ, ಪ್ರಕಟಿಸಿರಿ. ಘೋಷಣೆ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಪ್ರೊಕ್ಲಮೇಷನ್ ಅಂತ ಹೇಳಿದ್ರೆ ಈಗ ನೀವು ಗಾಡಿಯಲ್ಲಿ ಮೈಕ್ ಇಟ್ಕೊಂಡು ಹೋಗ್ತಾರೆ, ಇವತ್ತು 6 ಗಂಟೆ ಸಂಜೆ ಇಲ್ಲಿ ಆಗ್ತದೆ ಅಂತ ಸರ್ಕಸ್ ಇದೆ ಹೇಳಿ, ದಟ್ ಈಸ್ ಕಾಲ್ಡ್ ಪ್ರೊಕ್ಲಮೇಷನ್. ಜಸ್ಟ್ ಡಿಕ್ಲೇರಿಂಗ್ ದ ಫ್ಯಾಕ್ಟ್, ವಿಷಯವನ್ನು ಡಿಕ್ಲೇರ್ ಮಾಡುವುದು. ಹಾಗೆ ಯಾರಿಗೆ ಹೋಗ್ಲಿಕ್ಕೆ ಉಂಟು ಅವರು ಹೋಗ್ತಾರೆ 6 ಗಂಟೆಗೆ. ಯಾರಿಗೆ ಮನಸ್ಸಾಗ್ತದೆ ಅದನ್ನು ಕೇಳ್ತಾ ಇರುವಾಗ ಅವರು ಹೋಗ್ತಾರೆ. ಅವರು ನಿಂತು ಹೇಳುವುದಿಲ್ಲ, ಹೇಳ್ತಾ ಹೋಗ್ತಾರೆ. ಸೊ ಪ್ರೊಕ್ಲೇಮಿಂಗ್ ದ ಗಾಸ್ಪೆಲ್ ಅಂತ ಹೇಳಿದ್ರೆ ಅದೇ ಡೆಕ್ಲರೇಷನ್. ಯೇಸುವೆ ಸತ್ಯವು ಮಾರ್ಗವು ಜೀವ ಆಗಿದ್ದಾನೆ. ಯು ಆರ್ ನಾಟ್ ಕಾಲ್ಡ್ ಟು ಪ್ರೂವ್ ಗಾಡ್ ಈಸ್ ಆಲ್ರೆಡಿ ಪ್ರೂವನ್. ಅರ್ಥ ಆಯ್ತಲ್ಲ ನಿಮ್ಗೆ? ದೇವರು ಯೇಸು ಸತ್ಯವಂತನು ಎಂಬುದನ್ನು ಆಲ್ರೆಡಿ ಆತನು ಪ್ರೂವ್ ಮಾಡಿ ಆಗಿದೆ. ಯು ಆರ್ ನಾಟ್ ಕಾಲ್ಡ್ ಟು ಪ್ರೂವ್ ಹಿಮ್, ಈ ಆಲ್ರೆಡಿ ಪ್ರೂವ್ಡ್ ಹಿಮ್ಸೆಲ್ಫ್. ನಾವು ಪ್ರೂವ್ ಮಾಡಲಿಕ್ಕೆ ಅಲ್ಲ, ನಾವು ಜಸ್ಟ್ ಹೇಳಲಿಕ್ಕೆ. ದೆನ್ ಲೀವ್ ಇಟ್ ಟು ದ ಹೋಲಿ ಸ್ಪಿರಿಟ್. ನಿಮ್ಮ ಬಾಯಿಂದ ಹೊರಡುವ ಮಾತಿನಲ್ಲಿರುವ ಪವಿತ್ರಾತ್ಮನ ಅಭಿಷೇಕ ಅವರನ್ನು ದೇವರ ಕಡೆಗೆ ತರ್ತದೆ. ಅವರು ನಂಬಿಕೆಯ ಅಂದ್ರೆ ಅವ್ರ ಜೀವಬಾಧ್ಯರ ಪಟ್ಟಿಯಲ್ಲಿ ಇದ್ರೆ ಅದು ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಇವತ್ತೇ ಆಗ್ಬೇಕಂತಿಲ್ಲ, 5 ವರ್ಷ 10 ವರ್ಷ ಹೋಗ್ಬೋದು, ಬಟ್ ಇಟ್ ವಿಲ್ ಡೂ ಸಮಥಿಂಗ್ ಇನ್ ದೇರ್ ಹಾರ್ಟ್. ಡಿಬೇಟ್ ಮಾಡ್ಲಿಕ್ಕಿಲ್ಲ, ವಾಗ್ವಾದ ಮಾಡ್ಲಿಕ್ಕಿಲ್ಲ. ಸೊ ವಿ ಶುಡ್ ಗ್ರೋ ಇನ್ ದ ನಾಲೆಜ್ ಆಫ್ ಕ್ರೈಸ್ಟ್. ನಾವು ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಬೆಳೆದು ಬಂದ್ರೆ, ಅದೇ ಪೌಲ ಹೇಳುದು, ನೀವು ದೃಢವಾಗಿರ್ತೀರಾ, ನೀವು ಅತ್ತಿತ್ತ ಓಲಾಡುವುದಿಲ್ಲ, ನೀವು ಬೇರೆ ಯಾವ ಸುಳ್ಳು ಬೋಧಕರು ಬರುವಾಗ ನೀವು ಅದರಲ್ಲಿ ಜಾಳಿ ಬೀಳುವುದಿಲ್ಲ. ಸೊ ಕಾನ್ಸಂಟ್ರೇಟ್ ಆನ್ ಕ್ರೈಸ್ಟ್. ಈಗ ಪೇತ್ರ ಯಾವಾಗ ತನಕ ಯೇಸುವನ್ನು ನೋಡ್ತಾ ಇದ್ನೋ ನೀರಿನ ಮೇಲೆ ನಡೀತಾ ಇದ್ದ. ಯಾವಾಗ ಆಚೆ ಈಚೆ ಸೆವೆಂತ್ ಡೇ ಅಡ್ವೆಂಟೈನ್, ಯೆಹೋವ ಸಾಕ್ಷಿ ಅಂತ ಆಚೆ ಈಚೆ ನೋಡಿದ್ರೆ ಮುಳುಗಲಿಕ್ಕೆ ಸ್ಟಾರ್ಟ್ ಆಗ್ತೇವೆ ನಾವು.
ಅರ್ಥ ಆಯ್ತಾ ನಿಮ್ಗೆ? ಈಗ ಹೊಸ ಪ್ರಕಟಣೆ ನೀವು ಆಚೆ ಈಚೆ ನೋಡಿದರೆ ನೀವು ಗ್ಯಾರಂಟಿ ಮುಳುಗುದೆ, ಅದರಲ್ಲಿ ಏನು ಡೌಟೇ ಇಲ್ಲ. ಯಾಕೆ ನಾವು ಕನ್ಫ್ಯೂಸ್ ಆಗ್ತೇವೆ, ಎಡೆ ಸಿಗ್ತದೆ, ಸಂಶಯ ಬರ್ತದೆ ನಮಗೆ. ಹೌದಾ ಹಾಗೆ ಹೀಗೆ ಯಾವ್ದು ಹಿಡಿಯೋದು ಯಾವ್ದು ಬಿಡುದು ಅಂತ ಗೊತ್ತಾಗುದಿಲ್ಲ ಈಗ ಹಾಗೆ. ಸೊ ವಿ ಶುಡ್ ಫೋಕಸ್ ಆನ್ ಜೀಸಸ್. ನಾವು ಯೇಸುವಿನಲ್ಲಿಯೂ ಆತನ ಕೊಟ್ಟಿರೋ ವಾಕ್ಯದಲ್ಲಿಯೂ ಪವಿತ್ರಾತ್ಮನ ಕೊಡುವ ರೆವಲೇಷನ್ನಲ್ಲಿಯೂ ನಾವು ಫೋಕಸ್ ಮಾಡ್ತಾ ಇರಬೇಕು. ನಮ್ಮ ಮುಗ್ಧವಾದ ಪ್ರಾರ್ಥನೆ ಇರಬೇಕು, ದೇವರೇ ನಿಮ್ಮ ವಿಷಯದ ಜ್ಞಾನದಲ್ಲಿ ನಾನು ಬೆಳೆದು ಬರಬೇಕು, ದಿನೇ ದಿನೇ ನಾನು ಬೆಳೆದು. ನಮ್ಮ ಮುಗ್ಧವಾದ ಪ್ರಾರ್ಥನೆ ಎವ್ರಿ ಡೇ. ಸೈತಾನನ ಹಾಕಿದ ಬಲೆಯಿಂದ ತೋಡಿದ ಗುಂಡಿಯಿಂದ ನನ್ನ ತಪ್ಪಿಸಿ. ದೇವರು ತಪ್ಪಿಸ್ತಾರೆ. ಸುಳ್ಳು ಬೋಧಕರ ಕೈಗೆ ನೀವು ಸಿಕ್ಕದಾಗೆ ನಿಮ್ಮನ್ನು ಅಡಗಿಸಿಡ್ತಾರೆ. ಈಗ ಪಾಸ್ಟರ್ ಬೇಕಂತ ಡಿಕ್ಲೇರ್ ಮಾಡಿದಲ್ಲ, ಬರ್ಲಿ ನನ್ನ ಮನೆಗೆ ಅಂತ ಹೇಳಿದ್ದು, ಅವ್ರು ಬಂದ್ರು. ಅದಕ್ಕಿಂತ ಅವ್ರು ನಮ್ಮ ಮನೆಗೆ ಬರಲೇಬಾರದು ಅಂತ ಹೇಳ್ಬೇಕು ನೀವು ಪ್ರೇಯರ್. ಅರ್ಥ ಆಯ್ತಾ ನೀವು? ನನ್ನ ಮನೆಯ ಹೊಸ್ತಿಲಿಗೆ ಅಂತ ವ್ಯಕ್ತಿಗಳು ಬರಲೇಬಾರದು. ದೇವರ ವಾಕ್ಯದ ಸತ್ಯತೆಯನ್ನು ಹಿಡಿಯದವರು, ಸುಳ್ಳಿನವರು ಸಭೆಗೆ ಪ್ರೇಯರ್ ಮಾಡಬೇಕು. ಸಭೆಗೇನು ಹೇಳ್ಬೇಕು? ಅಂತ ಬೋಧಕರು ಇಲ್ಲಿ ಬರಲೇಬಾರದು. ಅವರೊಮ್ಮೆ ಬರಲಿ, ಅವರನ್ನು ಸರಿ ಮಾಡ್ತೇವೆ ಹೇಳುದಲ್ಲ. ನಾವು ಅದೇ ಹೇಳುದು. ಅವರ್ ಪ್ರೇಯರ್ಸ್ ಅಂಡ್ ಡೆಕ್ಲರೇಷನ್ಸ್ ಆರ್ ರಾಂಗ್. ವಿ ಆರ್ ಇನ್ವೈಟಿಂಗ್ ಪ್ರಾಬ್ಲಮ್. ನಮ್ಮ ಜೀವಿತಕ್ಕೆ ಪ್ರಾಬ್ಲಮ್ ಅನ್ನು ಇನ್ವೈಟ್ ಮಾಡುದು ನಾವು ಮಾತನಾಡಿ. ನಾವು ಹೇಳ್ಬೇಕು ನಮ್ಮ ಮನೆ ಹೊಸ್ತಿಲಿಗೆ ಅಂತ ಒಬ್ಬ ವ್ಯಕ್ತಿ ಬರಬೇಕು, ನಂಗೆ ಅಂತ ಒಬ್ಬ ವ್ಯಕ್ತಿ ಸಿಗಬಾರ್ದು ಎಲ್ಲಿ ಸಹ. ಸೊ ನಾವು ಅದಕ್ಕೆಲ್ಲ ಕರೆಯಲ್ಪಟ್ಟವರಲ್ಲ. ವಿ ಆರ್ ಕಾಲ್ಡ್ ಟು ಪ್ರೊಕ್ಲೇಮ್ ದ ಗಾಸ್ಪೆಲ್ ದೋಸ್ ಹೂ ಆರ್ ನೀಡಿ. ಬಡವರಿಗೆ ಶುಭವರ್ತಮಾನ ಸಾರಲಿಕ್ಕೆ. ಅಂದ್ರೆ ದೆರ್ ಆರ್ ಪೀಪಲ್, ದೇ ಆರ್ ಹಂಗ್ರಿ ಟು ಲಿಸನ್ ಟು ದ ವರ್ಡ್. ಇದ್ದೇ ಇದ್ದಾರೆ. ಸೊ ದೇವರು ಕಾರ್ಯ ಮಾಡ್ತಾ ಹೋಗ್ತಾ ಇರ್ತಾರೆ. ನಾನು ಈಗ ಇದರಲ್ಲಿ ವೈಯಕ್ತಿಕ ನಾನು ಅನೇಕ ಸಾಕ್ಷಿ ಹೇಳಲಿಕ್ಕಿದೆ. ಡೈಲಿ ವರ್ಡ್ ಏನು ಸ್ಟಾರ್ಟ್ ಮಾಡಿದ್ದೆ, ಜಸ್ಟ್ ಆಲ್ ಆಫ್ ಅಸ್ ಸ್ಟಾರ್ಟ್ ಮಾಡಿದ್ದು. ಯಾರನ್ನು ಟಾರ್ಗೆಟ್ ಮಾಡಿ ಇದು ಮಾಡಿಲ್ಲ. ಐ ಜಸ್ಟ್ ಸ್ಟಾರ್ಟೆಡ್. ಖಾಲಿ ವಾಕ್ಯವನ್ನು ಪ್ರೊಕ್ಲೇಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ವಾಕ್ಯ ತನ್ನಷ್ಟಕ್ಕೆ ಜನರನ್ನು ತರ್ತಾ ಇದೆ. ನಾನು ಮಾಡಿದೆ, ನನ್ನ ಸ್ಟೇಟಸ್ ಅಲ್ಲಿ ಹಾಕಿದೆ. ಸ್ಟೇಟಸ್ ನೋಡಿ ಅನೇಕರು ಸೆಂಡ್ ಮಿ ಅಂತ ಹೇಳಿದ್ರು. ಇದೆಲ್ಲ ನಾನು ನಿಮಗೆ ರಿಯಲ್ ಹೇಳ್ತಾ ಇರೋದು. ಜಸ್ಟ್ ಪ್ರೊಕ್ಲೇಮ್ ದ ಟ್ರುತ್. ಅದು ಡ್ರಾ ಮಾಡ್ತದೆ. ಯಾರಿಗೆ ದೇವರು ನೇಮಿಸಿದ್ದಾರೋ, ಯಾರ ಹೃದಯದಲ್ಲಿ ಹಂಗರ್ ಕ್ರಿಯೇಟ್ ಮಾಡಿದಾರೋ ಅವರನ್ನು ತನ್ನಷ್ಟಕ್ಕೆ ಅದರ ಕಡೆಗೆ ಎಳಿತದೆ. ಇದು ಎಲ್ಲರಿಗೆ ಅಲ್ಲ. ವಿ ಶುಡ್ ಬಿ ಕೇರ್ಫುಲ್. ನಾವು ತುಂಬ ಕೇರ್ಫುಲ್ ಇರಬೇಕು. ಲೋಕವನ್ನೆಲ್ಲರನ್ನು ಸರಿ ಮಾಡಲಿಕ್ಕೆ ನಾವು ಕರೆಯಲ್ಪಟ್ಟವರಲ್ಲ. ದೇವರು ನೇಮಿಸಿದ ಕೆಲಸವನ್ನು ಮಾಡಲಿಕ್ಕೆ, ನಮಗೆ ನೇಮಿಸಿದ ಪರ್ಟಿಕ್ಯುಲರ್ ಕೆಲಸವನ್ನು ಮಾಡಲಿಕ್ಕೆ. ಸೊ ನಮಗೆ ಸಮಯ ಆಯಿತು, ನನಗೆ ಸಹ ಹೋಗ್ಲಿಕ್ಕಿದೆ. ನಾವು ಇದರಲ್ಲಿ ತುಂಬ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ಡೋಂಟ್ ಸೆಟಲ್ ಫಾರ್ ಕಂಫರ್ಟೇಬಲ್ ಲೈಫ್. ವಿ ಆರ್ ಇನ್ ಅ ವಾರ್. ನಾನು ಕ್ರಿಸ್ತನ ಜೊತೆಯಲ್ಲಿ ಸೈನ್ಯದಲ್ಲಿ ಇದ್ದೇನೆ. ದೇರ್ ವಿಲ್ ಬಿ ಅ ಬ್ಯಾಟಲ್ಸ್, ಬಟ್ ಯು ಆರ್ ದ ವಿನ್ನರ್. ನಿಮಗೆ ಜಯ ಉಂಟೆ ಕ್ರಿಸ್ತನಲ್ಲಿ. ಯು ಆರ್ ನಾಟ್ ಅ ಲೂಸರ್. ಓಕೆ, ಸೊ ಡೋಂಟ್ ಸೆಟಲ್ ಫಾರ್ ನನಗೆ ಕಂಫರ್ಟ್. ನಾನೀಗ ಸೈನ್ಯದ ಹೇಗೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ದೇ ಆರ್ ಅಗ್ರೀಡ್ ಫಾರ್ ದ್ಯಾಟ್. ಅವ್ರು ಒಪ್ಪಿಕೊಂಡಿದ್ದಾರೆ. ನೀವು ಎಲ್ಲಿ ಕಳಿಸ್ತೀರಿ? ಅಲ್ಲಿ ಬೆಟ್ಟಕ್ಕೆ ಕಳಿಸ್ತೀರಾ, ಲದಾಖಿಗೆ ಕಳಿಸ್ತೀರಾ, ಎಲ್ಲಿ ಚಳಿರೋ ಕಳಿಸ್ತೀರಾ, ಎಲ್ಲಿ ಕಡೆ ಹೋಗ್ತಾರೆ. ಸೊ ವಿ ಶುಡ್ ಬಿ ರೆಡಿ ಟು ಡೂ ಲಿವ್ ಅನ್ಕಂಫರ್ಟೇಬಲ್ ಲೈಫ್. ಓಕೆ, ದೆನ್ ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿ ಬೆಳೆದು ಪ್ರತಿ ದಿವಸ ಅದೇ ನಮ್ಮ ಇದಾಗಿರಬೇಕು. ಆಗ ನಾವು ಈ ಸುಳ್ಳು ಬೋಧನೆ, ತಪ್ಪು ಬೋಧನೆಯನ್ನು ನಾವು ತನ್ನಷ್ಟಕ್ಕೆ ನಮ್ಮ ಲೈಫಿಂದ ಹೊರಗೆ ಹಾಕ್ಲಿಕ್ಕೆ ಆಗ್ತದೆ. ಅದನ್ನು ಕಲೀಲಿಕ್ಕೆ ಹೋಗ್ಬಾರ್ದು. ಅದು ವೇಸ್ಟ್ ಆಫ್ ಟೈಮ್. ನಿಮ್ಮ ಫೇತ್ ಡೆಸ್ಟ್ರಾಯ್ ಆಗ್ತದೆ. ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಫೇತ್ ಡೆಸ್ಟ್ರಾಯ್ ಆಗ್ತದೆ. ಅದನ್ನು ಇರಾಡಿಕೇಟ್ ಮಾಡಬೇಕು. ವಾಟ್ಸಪ್ಪಲ್ಲಿ ಯಾರು ಕೆಲವರು ಹೇಳುದು ಅಲ್ಲ, ಅದನ್ನೊಮ್ಮೆ ಓದಿ ಅದೊಂದು ಸರಿ ಇಲ್ಲ, ಅದು ನನಗೆ ಕಳಿಸಬೇಡಿ ಹೇಳುದು. ನನಗೆ ಅದರ ಅಗತ್ಯ ಇಲ್ಲ. ಸರಿ ಇಲ್ಲದಕ್ಕೆ ನಾನು ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಹೌದಲ್ವಾ? ವೈ ಶುಡ್ ಐ ವೇಸ್ಟ್ ಮೈ ಪ್ರೆಷಿಯಸ್ ಟೈಮ್ ವಿಚ್ ಇಸ್ ರಾಂಗ್? ನಿಮ್ಗೆ ಆಲ್ರೆಡಿ ರಾಂಗ್ ಅಂತ ಹೇಳ್ತಿದ್ರೆ ನನಗೆ ಕಳಿಸಬೇಡಿ. ಈವನ್ ನಾನು ಯೂಟ್ಯೂಬ್ನಲ್ಲಿ ನೋಡುವಾಗ ಸಹ ವೆನ್ ಐ ಓಪನ್, ನಾನು ಪ್ರೇಯರ್ ಮಾಡಿ ಓಪನ್ ಮಾಡುದು. ಏನು ಇವತ್ತು ನನಗೆ ಮಾತಾಡ್ಲಿಕ್ಕೆ ಇದ್ದೀರಿ ಕಲಿಸಿ, ಅದೇ ನನಗೆ ಮುಂದೆ ಬರಬೇಕು. ಬೇರೆ ಯಾವ ಜಂಕ್ ಬರಬಾರ್ದು, ವೇಸ್ಟ್. ಸೊ ನಾವು ಸೋಷಿಯಲ್ ಮೀಡಿಯಾದ ಇನ್ವಾಲ್ವ್ ಆಗುವ ಸಹ ನಾವು ಮೊಬೈಲ್ಗೆ ನೀವು ಡೈಲಿ ಪ್ರೇಯರ್ ಮಾಡ್ತಾ ಇರಬೇಕು. ಸೈಂಟಿಫಿಕೇಶನ್, ಈ ಮೊಬೈಲ್ನೊಳಗೆ ತಪ್ಪಾದದೆಲ್ಲ ನುಸುಳ್ಬಾರ್ದು, ಎಲ್ಲ ಗಾರ್ಡ್ ಮಾಡಬೇಕು. ಅಲ್ಲೆಲ್ಲೂ ತುಂಬ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ನಮ್ಮ ಕೈಯಲ್ಲೇ ಇದೆ ಈಗ ಎಲ್ಲ. ಸೊ ವಿ ಶುಡ್ ಪ್ರೇ. ಅಂತ ಒಂದು ಮೆಸೇಜ್ ನಿಮ್ಮ ಮೊಬೈಲ್ನೊಳಗೆ ತುರುಕ್ಲೇಬಾರ್ದು. ನಿಮ್ಮ ಎಂತ ಹೇಳ್ತಾರೆ ಅದಕ್ಕೆ, ವೈರಸ್ ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟ್ರಾಂಗ್ ಇರಬೇಕು. ಅರ್ಥ ಆಯ್ತಲ್ಲ? ಇನ್ಫೆಕ್ಷನ್ ಆಗಬಾರ್ದು. ಮೊಬೈಲ್ನ ಸಾಫ್ಟ್ವೇರಿಗೆಲ್ಲ, ಅದು ನಿಮ್ಮ ಸಾಫ್ಟ್ವೇರಿಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ ಮತ್ತೆ.
ಓಕೆ, ನಾವು ಪ್ರಾರ್ಥನೆ ಮಾಡುವ. ಎದ್ದು ನಿಂತುಕೊಳ್ಳಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಅದ್ಭುತನು, ಅತಿಶಯನು, ಮಹೋನ್ನತನು, ಸರ್ವಶಕ್ತನು, ಸರ್ವಶ್ರೇಷ್ಠನು ನೀವು ಸ್ವಾಮಿ. ದೇವಾದಿ ದೇವನು ನೀವು, ರಾಜಾದಿ ರಾಜನು, ಒಡೆಯರ ಒಡೆಯನು, ಕರ್ತಾದಿ ಕರ್ತನು ನೀವು ಸ್ವಾಮಿ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನೀವು ಒಳ್ಳೆಯವನ್ನು ಒಳ್ಳೆಯದನ್ನೇ ಮಾಡುವ ದೇವರು, ಮಹಾಪರಿಶುದ್ಧನಾಗಿರುವ ದೇವರು, ಅದ್ವಿತೀಯನಾದ ದೇವರು ನೀವಾಗಿದ್ದೀರಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಇಲ್ಲಿ ಬಂದಿರೋ ನಿಮ್ಮೆಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಅವರ ಮೇಲೆ ನೀವು